Jai Hind everyone, this is Sainath from Gnanagangotri Exam Coaching Center. Nodi aspirants, today we are going to discuss one of the most important topic for SSC and railways and other all competitive exams, that is trigonometry, trigonometry. Clear? ಇವತ್ತಿನ ಒಂದು ಸೆಷನಲ್ಲಿ ನಾವು ಬೇಸಿಕ್ ಟ್ರಿಗ್ನೋಮೆಟ್ರಿ ಅನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ಹಾಗೂ ಆ ಬೇಸಿಕ್ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆ ರೇಷಿಯೋಸ್ನಿಂದ ಕ್ವಶನ್ಸ್ನ ಸಾಲ್ವ್ ಮಾಡಿ ಕ್ಲಿಯರ್ ಕಂಪ್ಲೀಟ್ ನಿಮಗೆ ಥಿಯರಿಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ನೋಡಿ, ಯಾವುದೇ ಒಂದು ಎಕ್ಸಾಮಲ್ಲಿ ಟ್ರಿಗ್ನೋಮೆಟ್ರಿ ನಾವು ಸಾಲ್ವ್ ಮಾಡಬೇಕು ಅಂದರೆ ಕ್ಲಿಯರಾ, ಬೇಸಿಕ್ಕಾಗಿ ಬೇರೆ ಒಂದು ಇನ್ಸ್ಟಿಟ್ಯೂಟ್ ಆರ್ ಬೇರೆ ಒಂದು ಟೀಚರ್ಸ್ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಕ್ಲಿಯರ್? ನಾವು ಬಂದುಬಿಟ್ಟು ಸಪ್ರೇಟಾಗಿ 8 ಪಾಯಿಂಟ್ಸಲ್ಲಿ ಡಿವೈಡ್ ಮಾಡಿ ಕ್ಲಿಯರ್ ಟೋಟಲ್ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿಯನ್ನು ಕವರ್ ಮಾಡ್ತೀವಿ. ಸೊ ಸರ್ 8 ಪಾಯಿಂಟ್ಸ್ ಏನು ಕ್ಲಿಯರ್? ನೋಡಿ, ಟೋಟಲ್ 8 ಪಾಯಿಂಟ್ಸ್, ನಾನು ನಿಮಗೆ ಕಂಪ್ಲೀಟ್ 4 ಪಾಯಿಂಟ್ಸನ್ನು ಹೇಳ್ಕೊಡ್ತೀನಿ ವಿತ್ ಕ್ವಶನ್ಸ್. 4 ಪಾಯಿಂಟ್ಸ್ ಕಂಪ್ಲೀಟ್ ಹೇಳ್ಕೊಡ್ತೀನಿ. ಯಾವುದೇ ಒಂದು PYQ ಬುಕ್ನ ಇಟ್ಕೊಂಡ್ರೂ ಸಹ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ, SSC ಹಾಗೂ ರೈಲ್ವೇಸ್ ಅವರು ಎಸ್ಪೆಷಲಿ. ಕ್ಲಿಯರ್? ನೋಡಿ, ಇದೇ ತಿಂಗಳು 9/5/2025 ಅಂದರೆ ಇವತ್ತಿನಿಂದ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರು ಬ್ಯಾಂಕಿಂಗ್, SSC ಹಾಗೂ ರೈಲ್ವೇಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಕ್ಲಿಯರ್, ಒಂದು ಒಳ್ಳೆ ಗೈಡೆನ್ಸ್ ಬೇಕು, ಒಂದೊಳ್ಳೆ ಮೆಂಟರ್ಶಿಪ್ ಬೇಕು, ಒಂದೊಳ್ಳೆ ಕ್ಲಾಸಸ್ ಬೇಕು ಕನ್ನಡದಲ್ಲಿ ಕ್ಲಿಯರ್ ಅಂತ ಅನ್ನೋರು ನಮ್ಮ ಒಂದು ತಂಡಕ್ಕೆ ಜಾಯಿನ್ ಆಗಿ ನಿಮ್ಮ ಒಂದು ಕನಸನ್ನು ಕಂಪ್ಲೀಟಾಗಿ ಅಚೀವ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಕ್ಲಿಯರ್? ಟ್ರಿಗ್ನೋಮೆಟ್ರಿ ನೋಡಿ, ಟ್ರಿಗ್ನೋಮೆಟ್ರಿ ಅಂದರೆ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಸರ್. ಕರೆಕ್ಟಾ? ನಾವು ಅರ್ಥಮೆಟಿಕ್ ಚೆನ್ನಾಗಿ ಮಾಡ್ತೀವಿ, ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿ ತುಂಬ ಕಷ್ಟ ಆಗ್ತಿದೆ. ಅದರಲ್ಲೂ ಸಹ ಕನ್ನಡದಲ್ಲಿ ನಮಗೆ ಕ್ಲಾಸಸ್ ಅಷ್ಟು ಸಿಗ್ತಾ ಇಲ್ಲ. ಕ್ಲಿಯರ್? ನೋಡಿ, ನಾನು ನಿಮಗೆ ಕಂಪ್ಲೀಟ್ 4 ಪಾಯಿಂಟ್ಸನ್ನು ಹೇಳ್ಕೊಡ್ತೀನಿ. ಇನ್ನು ಉಳಿದಿದ್ದು 4 ಪಾಯಿಂಟ್ಸು ಕ್ಲಿಯರ್ ಮತ್ತೊಂದು ಸೆಷನಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಟ್ರಿಗ್ನೋಮೆಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ನಾವು 5th ಕ್ಲಾಸಲ್ಲಿ ಒಂದು ಪೈಥಾಗರಸ್ ಥಿಯರಮ್ ಅಂತ ಹೇಳ್ಬಿಟ್ಟು ಕಲ್ತಿರ್ತೀವಿ. ಕರೆಕ್ಟಾ? ನೋಡಿ, ಪೈಥಾಗರಸ್ ಪ್ರಮೇಯ ಆರ್ ಪೈಥಾಗರಸ್ ಥಿಯರಮ್. ಈ ಪೈಥಾಗರಸ್ ಥಿಯರಮ್ ಕ್ಲಿಯರ್? ಪೈಥಾಗರಸ್ ಥಿಯರಮ್ ಏನು ಹೇಳುತ್ತಂದರೆ, ಸಮ್ ಆಫ್ ಸ್ಕ್ವೇರ್ ಆಫ್ 2 sides ಈಸ್ ಈಕ್ವಲ್ ಟು ದಿ ಲಾರ್ಜೆಸ್ಟ್ ಸ್ಕ್ವೇರ್ ಆಫ್ ದ ಸೈಡ್ ಆಫ್ ಟ್ರಯಾಂಗಲ್. ಕ್ಲಿಯರ್? ಒಂದು ವೇಳೆ ಇದು A ಅಂದ್ಕೊಳ್ಳಿ, ಇದು B ಅಂದ್ಕೊಳ್ಳಿ, ಇದು C ಅಂದ್ಕೊಳ್ಳಿ, ಆಗೇನಾಗುತ್ತೆ, ಸಮ್ ಆಫ್ ದ 2 sides ಅಂದರೆ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ 2 sides ಅಂದರೆ ಇದು ಆಗೇನಾಗುತ್ತೆ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು C ಸ್ಕ್ವೇರ್. ಇದು ಪೈಥಾಗರಸ್ ಪ್ರಮೇಯ ಹೇಳುತ್ತೆ. ಕ್ಲಿಯರ್? ಇದನ್ನೇ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೇಳಬೇಕು ಅಂದರೆ ಕರೆಕ್ಟಾಗಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಲ್ವೇಸ್ ಎಷ್ಟರಲ್ಲಿರುತ್ತೆ, ಒಂದು ಆ್ಯಂಗಲ್ಲು ಆಲ್ವೇಸ್ 90 ಡಿಗ್ರಿಯಲ್ಲಿ ಇರುತ್ತೆ. ಕ್ಲಿಯರ್? ಇದು A ಅಂದ್ಕೊಳ್ಳಿ, ಇದು B ಅಂದ್ಕೊಳ್ಳಿ, ಇದು C ಅಂದ್ಕೊಳ್ಳಿ. ಕ್ಲಿಯರ್? ಆಗ ಏನಾಗುತ್ತೆ ಅಂದರೆ ಇದು ತೀಟಾ ಅಂದ್ಕೊಳ್ಳಿ. ಕರೆಕ್ಟಾ? ತೀಟಾ ಅಂದರೆ ಏನೂ ಇಲ್ಲ, ಜಸ್ಟ್ ಆ್ಯಂಗಲ್ ಅಂತ. ಕ್ಲಿಯರ್? ಆ್ಯಂಗಲ್ ಆಪೋಸಿಟ್ ಇರುತ್ತಲ್ವ, ಆ್ಯಂಗಲ್ ಆಪೋಸಿಟ್ನ ಆಲ್ವೇಸ್ ನಾವು ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್. ಕ್ಲಿಯರ್? P ಅನ್ನು ಡಿನೋಟ್ ಮಾಡ್ತೀವಿ. ಕ್ಲಿಯರ್? ಸೊ ಆ್ಯಂಗಲ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಹೈಪಾಟಿನಸ್ ಅಂತ ಕರಿತೀವಿ. ಕ್ಲಿಯರ್? ಲಾರ್ಜೆಸ್ಟ್ ಸೈಡ್ ದಟ್ ಈಸ್ ಈಕ್ವಲ್ ಟು ಹೈಪಾಟಿನಸ್. ಕ್ಲಿಯರ್? ಸೊ ಇಲ್ಲಿದೆ ಅಲ್ವ ಕೆಳಗಡೆ, ಇದನ್ನು ನಾವೇನಂತ ಕರಿತೀವಿ, ಬೇಸ್. ಕ್ಲಿಯರ್? ಇದನ್ನು ಏನಂತ ಕರಿತೀವಿ, ಬೇಸ್. ಇದು ಒಂದು ಬೇಸಿಕ್ ಒಂದು ಟರ್ಮ್ಸ್. ಕ್ಲಿಯರ್? ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಇದು ಲಾರ್ಜೆಸ್ಟ್ ಸೈಡ್ ಬಂದುಬಿಟ್ಟು ಹೈಪಾಟಿನಸ್. ಕ್ಲಿಯರ್? ತೀಟಾ ಆಪೋಸಿಟ್ ಬಂದುಬಿಟ್ಟು ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಕ್ಲಿಯರ್? ಕೆಳಗಡೆ ಇರೋದು ಆಲ್ವೇಸ್ ಬೇಸ್. ಕ್ಲಿಯರ್? ಮತ್ತೆ ನಿಮ್ಗೆ ಹೇಳ್ತಿದ್ದೀನಿ, ಇಲ್ಲಿ ಏನಾಗುತ್ತೆ ಅಂದರೆ ತುಂಬ ನಾವು ಎಲ್ಲ ಕಲ್ತಿದ್ರು ಸಹ ಒಂದೊಂದು ಸಲ ಕನ್ಫ್ಯೂಸ್ ಆಗ್ತದೆ. ಹೇಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಸೇಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ತೀಟಾ ಇದೆ ಅಂದ್ಕೊಳ್ಳಿ, ಇಲ್ಲಿ ಆ್ಯಂಗಲ್ ಇದೆ ಅಂದ್ಕೊಳ್ಳಿ. ಕ್ಲಿಯರಾ? ಆಗ ಏನಾಗುತ್ತೆ ಅಂದರೆ ತೀಟಾ ಆಪೋಸಿಟ್ ಆಲ್ವೇಸ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗುತ್ತೆ, ಆರ್ ಪಿ ಇಂದ ಡಿನೋಟ್ ಮಾಡ್ತೀವಿ. ಕ್ಲಿಯರ್? ಸೊ ಆವಾಗ ಆ್ಯಂಗಲ್ ಆಪೋಸಿಟ್ ತೀಟಾ ಆಪೋಸಿಟ್ಟು ಪರ್ಪೆಂಡಿಕ್ಯುಲರ್ ಆದರೆ ಕ್ಲಿಯರ್, ಇದು ಹೈಪಾಟಿನಸ್ ಆದರೆ ಆಗ ಇದೇನಾಗುತ್ತೆ, ಬೇಸ್ ಆಗುತ್ತೆ. ಕ್ಲಿಯರ್? ಆವಾಗ ಏನಾಗುತ್ತೆ, ಬೇಸ್ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಆ್ಯಂಗಲ್ ಆಪೋಸಿಟ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಕ್ಲಿಯರ್? ಸೊ ಆ್ಯಂಗಲ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಬಂತು, ಇಲ್ಲಿ ಪರ್ಪೆಂಡಿಕ್ಯುಲರ್ ಬಂತು. ಒಂದು ವೇಳೆ ಆಗ 3, 4, 5 ಆರ್ 5, 12, 13 ಕೊಟ್ಟಾಗ ಕ್ಲಿಯರ್, ಆ್ಯಂಗಲ್ ಏನಾದರೂ ಇದು ಮೆನ್ಷನ್ ಮಾಡಿದರೆ ಆವಾಗ ಆಪೋಸಿಟ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗುತ್ತೆ. ಕ್ಲಿಯರ್? ಒಂದು ವೇಳೆ ಇಲ್ಲಿ ತೀಟಾ ಮೆನ್ಷನ್ ಮಾಡಿದರೆ ಅಂದ್ಕೊಳ್ಳಿ, ಇದರ ಆಪೋಸಿಟ್ ಏನಾಗುತ್ತೆ, ಆಗ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಇದು ಒಂದು ಬೇಸಿಕ್ ಟರ್ಮ್ಸ್. ಕ್ಲಿಯರ್?
ಒಂದು ವೇಳೆ ಕ್ಲಿಯರ್ ನೋಡಿ, ಇದು ಎ, ಇದು ಬಿ, ಇದು ಸಿ ಅನ್ಕೊಳ್ಳಿ. ಕ್ಲಿಯರ್. ಹಾಗಾದರೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂದರೆ ಏನು? ಕರೆಕ್ಟಾ? ನಮ್ಮ ಒಂದು ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗೋದೇ ಪೈಥಾಗರಸ್ ಟ್ರಿಪ್ಲೆಟ್ಸಿಂದ. ಹಾಗಾದರೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂದರೆ ಸರ್ ನೋಡಿ, ಯಾವ ಒಂದು ಪೈಥಾಗರಸ್ ಥಿಯರಮ್ಗೆ ಕ್ಲಿಯರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್, ಈ ಒಂದು ಈಕ್ವೇಷನ್ಗೆ ಕ್ಲಿಯರ್ ಯಾವ್ಯಾವ ಒಂದು ನಂಬರ್ಸು ಫಿಟ್ ಆಗುತ್ತೋ ಅದನ್ನೇ ನಾವೇನಂತ ಕರಿತೀವಿ? ಪೈಥಾಗರಸ್ ಟ್ರಿಪ್ಲೆಟ್ಸ್. ಪೈಥಾಗರಸ್ ಟ್ರಿಪ್ಲೆಟ್ಸ್. ಒಂದು ವೇಳೆ ನೋಡಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಕ್ಲಿಯರ್ 3 ಸ್ಕ್ವೇರ್ 9 ಪ್ಲಸ್ 4 ಸ್ಕ್ವೇರ್ 16 ದಟ್ ಈಸ್ ಈಕ್ವಲ್ ಟು 25. 25 ಯಾವೊಂದು ಸ್ಕ್ವೇರ್? 5 ಸ್ಕ್ವೇರ್. ಕ್ಲಿಯರ್. ಹಾಗಾದರೆ 3 4 5 ಏನು? ಪೈಥಾಗರಸ್ ಟ್ರಿಪ್ಲೆಟ್. ಕ್ಲಿಯರ್. ಹಾಗಾದರೆ ಏನಂತ ಬರ್ಬೋದು? 5 ಸ್ಕ್ವೇರ್. ಬೇಸಿಕ್ ಮೊದಲನೇದೇನು? 3 4 5. ಬೇಕಿದ್ರೆ ಚೆಕ್ ಮಾಡಿ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16 ದಟ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ 25. ಹಾಗಾದ್ರೆ ಏನು? 3 4 5 ಅನ್ನೋದು ಫಿಕ್ಸ್ ಆಗಿದೆ ಆರ್ ಫಿಟ್ ಆಗಿದೆ. ಅದನ್ನೇ ನಾವೇನಂತ ಕರಿತೀವಿ? ಪೈಥಾಗರಸ್ ಟ್ರಿಪ್ಲೆಟ್ಸ್. ಕ್ಲಿಯರ್. ಪೈಥಾಗರಸ್ ಟ್ರಿಪ್ಲೆಟ್ಸ್. ಈ ಪೈಥಾಗರಸ್ ಟ್ರಿಪ್ಲೆಟ್ಸ್ನ ಯೂಸ್ ಮಾಡಿಕೊಂಡು ಕ್ಲಿಯರಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡೋದು. ಮತ್ತೆ ಹೇಳ್ತಾ ಇದ್ದೀನಿ, ಪೈಥಾಗರಸ್ ಟ್ರಿಪ್ಲೆಟ್ ಅಂದರೆ ಪ್ರತಿ ಒಂದು ಸಲ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಚೆಕ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಸಮ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ಇದೆ. ಆ ಪೈಥಾಗರಸ್ ಟ್ರಿಪ್ಲೆಟ್ಸನ್ನು ನಾವು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಎಕ್ಸಾಮಲ್ಲಿ ಈಸಿಯಾಗಿ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಹಾಗಾದರೆ ಆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಯಾವ್ಯಾವು ಸರ್? ಕ್ಲಿಯರಾ? ನೋಡಿ, ಒಂದು ಸೆಕೆಂಡ್ ತೋರಿಸ್ತೀನಿ. ಇದು ಪೈಥಾಗರಸ್ ಟ್ರಿಪ್ಲೆಟ್ಸ್. ಕ್ಲಿಯರ್. ನಾನು ಸೈಡ್ಗೆ ಹೋಗ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ರೋ ಪೌಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕ್ಲಿಯರ್. ಇದರಲ್ಲಿ 23, 264, 265 ಆರ್ 96 ಅಪ್ ಟು ಎಲ್ಲರಿಗೂ ಮಾಡ್ತೀರಾ ಅಂದರೆ ಕ್ಲಿಯರ್. ಸರಿ, 48, 16, 63, 17 ಬೇಡ, 19, 180 ಬೇಡ, ಅಪ್ ಟು ಇಲ್ಲವರೆಗೂ ಮಾಡಿ. ಕ್ಲಿಯರ್. ನಾನು ನಿಮ್ಗೆ ಇದು ಹೇಗೆ ಬಂತು ಕ್ಲಿಯರ್, ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. 3 4 5 5 12 13 7 24 25 8 15 17 9 40 41 11 60 61 ಕ್ಲಿಯರ್. 12 35 37 13 84 85 15 ಸಹ ಬೇಡ. ಕ್ಲಿಯರ್. ನೋಡಿ, ಪೈಥಾಗರಸ್ ಟ್ರಿಪ್ಲೆಟ್ಸ್ ಯಾವ್ಯಾವ ಅಂದರೆ 3 4 5 5 12 13 7 24 25 ಕ್ಲಿಯರ್. 8 15 17 9 40 41 11 60 61 12 35 37 13 84 85 ಕ್ಲಿಯರ್. 16 63 65 20 21 29 ಈ ಥರ ಟ್ರಿಪ್ಲೆಟ್ಸ್ ಇದೆ. ಈಗ 48 ಇದೆ. ಕ್ಲಿಯರ್. ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಹಾಗಾದರೆ ಇಲ್ಲಿ ನೋಡಿ, ಟ್ರಿಪ್ಲೆಟ್ಸ್ ಇಲ್ಲಿ ಯಾವುದರಿಂದ ಸ್ಟಾರ್ಟ್ ಆಗಿದೆ? 3 ಇಸ್ ಎ ವಿಚ್ ನಂಬರ್? 3 ಇಸ್ ಎ ಆಡ್ ನಂಬರ್. ಕ್ಲಿಯರ್. ಆಡ್ ನಂಬರ್. ಹಾಗಾದರೆ ಇದೇನು? ಆಡ್ ಟ್ರಿಪ್ಲೆಟ್. ಕ್ಲಿಯರ್. 3 4 5 5 12 13 7 24 25 ಕ್ಲಿಯರ್. 9 40 41 11 60 61 13 84 85. ಇಲ್ಲಿ ನಾವು ಒಂದು ಗಮನಿಸಿದ್ರೆ ಕ್ಲಿಯರ್. ಇಲ್ಲಿ ನೋಡಿ, ಒಂದು ಸೆಕೆಂಡ್, ನಾವು ಇಲ್ಲಿ ಗಮನಿಸಿದ್ರೆ ಯಾವುದೇ ಒಂದು ಆಡ್ ಟ್ರಿಪ್ಲೆಟ್ನ ತಗೊಳ್ಳಿ. ಆಡ್ ಟ್ರಿಪ್ಲೆಟ್ 3 4 5 ಇದೆ. ಡಿಫ್ರೆನ್ಸ್ ಏನಿದೆ? 1. ಕ್ಲಿಯರ್. ಡಿಫ್ರೆನ್ಸ್ ಏನಿದೆ? 1. ಕ್ಲಿಯರ್. ಸೊ 5 12 13 ಇದೆ. 12ಗೆ 13ಗೆ ಡಿಫ್ರೆನ್ಸ್ ಎಷ್ಟಿದೆ? 1. ಕ್ಲಿಯರ್. ಸೊ 7 ಇದೆ. ಕ್ಲಿಯರ್. 24 25ಗೆ ಡಿಫ್ರೆನ್ಸ್ ಎಷ್ಟಿದೆ? 1. ಕ್ಲಿಯರ್. 8 15 17 ಅಲ್ವಾ? ಈ 8 ಯಾವುದು? ಈವನ್ ನಂಬರ್. ಈವನ್ ನಂಬರ್ಗೆ ಎಷ್ಟಿದೆ ಹಾಗಾದ್ರೆ ಡಿಫ್ರೆನ್ಸ್? 2. ಕ್ಲಿಯರ್. ಸೊ ಇಲ್ಲಿ ನೋಡಿ 9 40 41 ಎಗೈನ್ ಆಡ್ ಟ್ರಿಪ್ಲೆಟ್ ಆದರೆ ಡಿಫ್ರೆನ್ಸ್ ಎಷ್ಟಿದೆ? 1. ಕ್ಲಿಯರ್. 11 60 61 ಆಡ್ ಟ್ರಿಪ್ಲೆಟ್ ಆದರೆ ಡಿಫ್ರೆನ್ಸ್ ಎಷ್ಟಿದೆ? 1. ಕ್ಲಿಯರ್. 12 35 37 12 ಯಾವ ನಂಬರು? ಈವನ್ ನಂಬರ್. ಈವನ್ ನಂಬರ್ಗೆ ಎಷ್ಟಿದೆ ಡಿಫ್ರೆನ್ಸು? 2. ಹಾಗಾದರೆ ಇಲ್ಲೂ ಸಹ 2 ಇದೆ. 13 84 85 ಕ್ಲಿಯರ್. ಡಿಫ್ರೆನ್ಸ್ ಎಷ್ಟಿದೆ ಆಡ್ ಟ್ರಿಪ್ಲೆಟ್ಗೆ? 1. ಕ್ಲಿಯರ್. 20 21 29 ಕ್ಲಿಯರ್. 20 21 29 ಇದು ನಿಮಗೆ ಹೇಳ್ಕೊಡ್ತೀನಿ. ಅಪ್ ಟು ಎಲ್ಲರಿಗೂ ಅಂದರೆ 16 63 65ವರೆಗೂ ಡಿಫ್ರೆನ್ಸ್ ಏನಿರುತ್ತೆ ಆಡ್ ಟ್ರಿಪ್ಲೆಟ್ಗಾದರೆ 1. ಕ್ಲಿಯರ್. ಈವನ್ ಟ್ರಿಪ್ಲೆಟ್ಗಾದರೆ 2. ಇದು ಜಸ್ಟ್ ನೆನ್ಪಿಟ್ಕೊಳ್ಳೋಕ್ಕಷ್ಟೇ. ಒಂದು ವೇಳೆ ನಾವು ಮರ್ತೋದ್ರೆ ಕ್ಲಿಯರ್, ಒಂದು ವೇಳೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಟೆನ್ಷನಲ್ಲಿ ಮರ್ತೋದ್ರೆ ಕ್ಲಿಯರ್, ಯಾವುದು ಟ್ರಿಪ್ಲೆಟ್ ಅನ್ನೋದಕ್ಕೆ ಇದೊಂದು ಜಸ್ಟ್ ಇಂಟ್ ಅಷ್ಟೇ. ಕ್ಲಿಯರ್. ಇದು ಹೇಗೆ ಬಂತು ಅನ್ನೋದು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಆಡ್ ಟ್ರಿಪ್ಲೆಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಈವನ್ ಟ್ರಿಪ್ಲೆಟ್ ಫೈಂಡ್ ಔಟ್ ಹೇಗೆ ಮಾಡೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಆಡ್ ಟ್ರಿಪ್ಲೆಟ್ ಅಂದ್ಕೊಳ್ಳಿ, 3 ಇಂದ ಸ್ಟಾರ್ಟು. ಕ್ಲಿಯರ್. ಆಡ್ ಟ್ರಿಪ್ಲೆಟ್ ಅಂದ್ಕೊಳ್ಳಿ, ಮೊದಲು ನಾವೇನು ಮಾಡಬೇಕು? ಸ್ಕ್ವೇರ್ ಮಾಡಿ. ಮೊದಲು ಸ್ಕ್ವೇರ್ ಮಾಡಿದ್ರೆ 3 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 9. ಕ್ಲಿಯರ್. 3 ಸ್ಕ್ವೇರ್
ದಟ್ ಈಸ್ ಈಕ್ವಲ್ ಟು 9. 1ಇಂದ ಟ್ರಿಪ್ಲೆಟ್ ಬರಲ್ಲ, ಕ್ಲಿಯರ್. 1ಇಂದ ಬಂದರೆ 1 1 √2, ಕ್ಲಿಯರ್. ಇದನ್ನು ನೆನ್ಪಿಟ್ಕೋಬೇಕು, ನಾನು ಮತ್ತೆ ಹೇಳ್ತೀನಿ, ಕ್ಲಿಯರ್. 3 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 9, ಕ್ಲಿಯರ್. ಸೊ ಹಾಗಾದರೆ ಆರ್ ಟ್ರಿಪ್ಲೆಟ್ಗಾದರೆ ಬೈ 2 ಮಾಡಬೇಕು, ಕ್ಲಿಯರ್. ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 4.5. 9/2 ದಟ್ ಈಸ್ ಈಕ್ವಲ್ ಟು 4.5, ಕ್ಲಿಯರ್. ಸೊ ಈಗ ಈ 0.5 ಇದೆ ಅಲ್ವಾ, ಒಂದು ಕಡೆ ಪ್ಲಸ್ ಮಾಡಿ ಒಂದು ಕಡೆ ಮೈನಸ್ ಮಾಡಿದ್ರೆ ನಮಗೆ 3 ಟ್ರಿಪ್ಲೆಟ್ ಸಿಗುತ್ತೆ. ಸೊ 4.5 ಮೈನಸ್ 0.5 ದಟ್ ಈಸ್ ಈಕ್ವಲ್ ಟು 4. 4.5 ಪ್ಲಸ್ 0.5 ದಟ್ ಈಸ್ ಈಕ್ವಲ್ ಟು 5. ಹಾಗಾದ್ರೆ 3ಇಂದ ಯಾವ ಟ್ರಿಪ್ಲೆಟ್ ಬರುತ್ತೆ? 3 4 5 ಟ್ರಿಪ್ಲೆಟ್ ಬರುತ್ತೆ, ಕ್ಲಿಯರ್ ಸರ್, ಕ್ಲಿಯರ್. ನೆಕ್ಸ್ಟ್ ನೋಡಿ, ಸೇಮ್ 5 ನೋಡಿ, ಕ್ಲಿಯರ್. ಇಲ್ಲಿ ಏನು ಮಾಡಿದ್ವಿ? 5 ಸ್ಕ್ವೇರ್ ಮಾಡಿದ್ವಿ. ಇಲ್ಲೂ ಸಹ 3 ಸ್ಕ್ವೇರ್ ಮಾಡಿದ್ವಿ, ಅಂದರೆ ಸ್ಕ್ವೇರ್ ಮಾಡಿದ್ವಿ. ಇಲ್ಲಿ ಸಹ ಏನು ಮಾಡಬೇಕು? 5 ಸ್ಕ್ವೇರ್. ಒಂದು ವೇಳೆ 5 ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, 25 ಬಂತು, ಕ್ಲಿಯರ್. ಸೊ ಈಗ ನಾವೇನು ಮಾಡಬೇಕು? ಬೈ 2 ಮಾಡಬೇಕಂದ್ರೆ ಇದರ ಅರ್ಧ ಮಾಡಬೇಕು, ಕ್ಲಿಯರ್. ಇದರ ಅರ್ಧ ಎಷ್ಟಪ್ಪ? 25/2 ದಟ್ ಈಸ್ ಈಕ್ವಲ್ ಟು 12.5, ಕ್ಲಿಯರ್. 12.5. ಈ 0.5ನ ಇಲ್ಲಿ ನೋಡಿ, 0.5ನ ಒಂದು ಮೈನಸ್ ಮಾಡಿ ಒಂದು ಕಡೆ ಪ್ಲಸ್ ಮಾಡಿ. ಆಗ 0.5 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 12, ಕರೆಕ್ಟಾ? 0.5 ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 13. ಸೊ 5ಇಂದ ಯಾವ್ದು ಬರುತ್ತೆ ಸರ್ ಟ್ರಿಪ್ಲೆಟ್ ಅಂದರೆ? 5 12 13, 5 12 13. ಇವೆಲ್ಲವೂ ಸಹ ಫಿಕ್ಸ್ಡ್ ಟ್ರಿಪ್ಲೆಟ್. ಇವೆಲ್ಲ ನೆನ್ಪಿಟ್ಕೊಂಡ್ರೆ ಪೈಥಾಗರಸ್ ಟ್ರಿಪ್ಲೆಟ್ಸಿಂದ ಯಾವುದೋ ಒಂದು ಪ್ರಶ್ನೆ ಬಂದರೂ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಇಲ್ಲಾಂದ್ರೆ ನಾವೇನು ಮಾಡ್ತೀವಿ? ಚೆಕ್ ಮಾಡಿಕೊಂಡು ಎಕ್ಸಾಮಲ್ಲಿ ಕೂರಬೇಕಾಗುತ್ತೆ. ಎಕ್ಸಾಮಿನರ್ ಬಂದು ಟೈಮ್ ಆಗೋಗಿದೆ ಅಂತ ಹೇಳ್ತಾರೆ, ಅವಾಗ ಏನಾಗುತ್ತೆ? ನಾವು ಆರಾಮಾಗಿ ವಾಪಸ್ ಬಂದುಬಿಡ್ತೀವಿ, ಕ್ಲಿಯರ್. ನೋಡಿ, ಆ ಥರ ಆಗದೇ ಇರಬೇಕು ಅಂದರೆ ನಾವು ಪೈಥಾಗರಸ್ ಟ್ರಿಪ್ಲೆಟ್ಸನ್ನು ನೋಡಿ ಆರಾಮಾಗಿ ಡೈಲಿ 2 ಟೈಮ್ಸ್ ಅಪ್ ಟು 21 ಡೇಸ್ ಬರೆದಿದ್ದು ಅಂದ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕಾಗಿ ಪೈಥಾಗರಸ್ ಕಂಪ್ಲೀಟ್ ಟ್ರಿಪ್ಲೆಟ್ಸ್ ಬರುತ್ತೆ. ಪೈಥಾಗರಸ್ ಟ್ರಿಪ್ಲೆಟ್ಸ್ ಬಂದಿದ್ದು ಅಂದ್ಕೊಳ್ಳಿ, 25% ಆಫ್ ದ ಟ್ರಿಗ್ನೋಮೆಟ್ರಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಕ್ಲಿಯರ್. ಸೊ 3 ಆಯಿತು, 5 ಆಯಿತು. ನೆಕ್ಸ್ಟು ಆಡ್ ನಂಬರ್ ಯಾವುದು? 7, ಕರೆಕ್ಟಾ? ಸೇಮ್ 7ದು ಏನು ಮಾಡ್ಬೇಕು ಸರ್? ಇಲ್ಲಿ ಸ್ಕ್ವೇರ್ ಮಾಡಿದ್ರಿ, ಇಲ್ಲೂ ಸಹ ಸ್ಕ್ವೇರ್ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಏನು ಮಾಡ್ಬೇಕು ಸರ್? ಇಲ್ಲಿ ಸಹ ನಾವು ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಕ್ಲಿಯರ್. ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ ಸರ್, ಎಷ್ಟು ಬರುತ್ತೆ? 49 ಬರುತ್ತೆ ಸರ್, ಕರೆಕ್ಟಾ? ಎಷ್ಟು ಬರುತ್ತೆ ಸರ್? 49. ಮತ್ತೆ ನಾವೇನು ಮಾಡ್ಬೇಕು ಸರ್? ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ಬೈ 2 ಮಾಡಬೇಕು ಅಂತ, ಕರೆಕ್ಟಾ? ಹಾಗಾದರೆ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 24.5, ಕ್ಲಿಯರ್. 24.5. ಮತ್ತೆ ಏನು ಮಾಡ್ಬೇಕು ಸರ್? ನೀವು ಇಷ್ಟೊತ್ತು ಹೇಳಿದ್ರಿ 0.5 ಒಂದು ಕಡೆ ಮೈನಸ್ ಮಾಡಿ 0.5 ಪ್ಲಸ್ ಮಾಡಿದ್ರೆ ನಮಗೆ ಟ್ರಿಪ್ಲೆಟ್ ಸಿಗುತ್ತೆ ಅಂತ ಹೇಳಿದ್ರಿ ಸರ್, ಕರೆಕ್ಟಾ? ಹಾಗಾದರೆ 24.5 ಮೈನಸ್ 0.5 ದಟ್ ಈಸ್ 24 ಪ್ಲಸ್ ಮಾಡಿದ್ರೆ 25, ಕರೆಕ್ಟಾ? ಹಾಗಾದರೆ ಎಷ್ಟು ಸರ್? 7 24 25 ಈಸ್ ಆಲ್ಸೋ ಎ ಪೈಥಾಗರಸ್ ಟ್ರಿಪ್ಲೆಟ್. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿದ್ರೆ 4ಗೆ 5ಗೆ ಡಿಫ್ರೆನ್ಸ್ ಎಷ್ಟು ಸರ್? 1, ಕರೆಕ್ಟಾ? 3ಇಂದ 4 5ಗೆ ಡಿಫ್ರೆನ್ಸ್ ಎಷ್ಟು ಸರ್? 1. 5ಇಂದ ಟ್ರಿಪ್ಲೆಟ್ ಯಾವುದು ಸರ್? 12 13. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಆರ್ ಟ್ರಿಪ್ಲೆಟ್ಗೆ? 1, ಕ್ಲಿಯರ್. 7 24 25 ಆರ್ ಟ್ರಿಪ್ಲೆಟ್ಗೆ ಡಿಫ್ರೆನ್ಸ್ ಎಷ್ಟು ಸರ್? 1. ಈ ಥರ ನಾವು ಪೈಥಾಗರಸ್ ಟ್ರಿಪ್ಲೆಟ್ಸನ್ನು ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಇಂಚೂರು ಸ್ಪೀಡ್ ಆಗಬೇಕು ಅಂದರೆ, ಕರೆಕ್ಟಾ? ಎಕ್ಸಾಮ್ಸಲ್ಲಿ ನಾವು ಯಾವ ಥರ ಮಾಡಬೇಕಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ವೇಳೆ 9 ಮಾಡ್ತಾ ಇದ್ರೆ ಅಂದ್ಕೊಳ್ಳಿ, 9 ಸ್ಕ್ವೇರ್ ಎಷ್ಟು ಸರ್? 81. 81/2 ದಟ್ ಈಸ್ 40.5. 40.5ನ 0.5 ಪ್ಲಸ್ ಮಾಡಿ 0.5 ಮೈನಸ್ ಮಾಡಿದ್ರೆ 41 43 ಆಯಿತು, ಕ್ಲಿಯರ್. ಹಾಗಾದರೆ 40 41 ಆಯಿತು, ಕ್ಲಿಯರ್. 40.5 ಮೈನಸ್ 0.5 40, ಕರೆಕ್ಟಾ? ಪ್ಲಸ್ 0.5 41. ಸೊ ಎಷ್ಟು ಬಂತು? 9 40 41, ಕ್ಲಿಯರ್. 9 40 41. ಎಗೈನ್ 11 ಅಂದ್ಕೊಳ್ಳಿ, ಕ್ಲಿಯರ್. 11 ಸ್ಕ್ವೇರ್ ದಟ್ ಈಸ್ 121. 121 ಡಿವೈಡೆಡ್ ಬೈ 2 ಎಷ್ಟು ಸರ್? 60.5, ಕ್ಲಿಯರ್. 60.5 0.5 ಮೈನಸ್ 0.5 ಪ್ಲಸ್ ದಟ್ ಈಸ್ 60 61. ಸಿಂಪಲ್. 11ಇಂದ ಯಾವ್ದು ಬರುತ್ತೆ ಸರ್ ಟ್ರಿಪ್ಲೆಟು? 11 60 61, ಕ್ಲಿಯರ್. ಇದು ಔಟ್ ಟು ಫೈಂಡ್ ಆರ್ ಟ್ರಿಪ್ಲೆಟ್ಸ್. ಆರ್ ಟ್ರಿಪ್ಲೆಟ್ಸನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಹೇಗೆ, ಕರೆಕ್ಟಾ? ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಲ್ಲ, ಕ್ಲಿಯರ್. ನಿಮಗೆ ಹೇಗೆ ಬಂತು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೇನೆ, ಹೇಗೆ ನೆನಪಿಟ್ಕೋಬೇಕು, ಬೇಸಿಕ್ ಫಂಡಮೆಂಟಲ್ಸ್ ಹೇಗೆ ನೆನಪಿಟ್ಕೋಬೇಕು ಅಂತ ಹೇಳ್ಕೊಡ್ತೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ ಅಂದರೆ ಡೈರೆಕ್ಟ್ ನೀವು ಪೈಥಾಗರಸ್ ಟ್ರಿಪ್ಲೆಟ್ಸ್ ಏನೇನಿದೆಯೋ, ಕ್ಲಿಯರಾ? ಏನೆಂದರೆ ಟೋಟಲ್ ಅಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ಎಕ್ಸಾಮ್ ಅಪ್ರೋಚಲ್ಲಿ ಯಾವ್ಯಾವ ಬರ್ತಿದೆಯೋ ಪ್ರೀವಿಯಸ್ ಇಯರ್ದು ಅವೆಲ್ಲನೂ ಸಹ ನಾವೇನು ಮಾಡಬೇಕು? ಪೈಥಾಗರಸ್ ಟ್ರಿಪ್ಲೆಟ್ಸನ್ನು ಬಯಟ್ ಮಾಡಿ, ಬಯಟ್ ಮಾಡಿದ್ರೆ ಅರ್ಥ ಮಾಡಿಕೊಂಡು ಒಂದು 2 ಟೈಮ್ಸ್ ಅಪ್ ಟು 21 ಡೇಸ್ ಬರೆದಿದ್ದೀವಿ ಅಂದ್ಕೊಳ್ಳಿ, ಅದು ನಮ್ಗೆ ಆಟೋಮೆಟಿಕಲಿ ಬರುತ್ತೆ, ಕ್ಲಿಯರ್. ಇದು ಆಡ್ ಟ್ರಿಪ್ಲೆಟ್. ಒಂದು ವೇಳೆ ಈವನ್ ಟ್ರಿಪ್ಲೆಟ್ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ, ಕರೆಕ್ಟಾ? ನೋಡಿ, ಈವನ್ ಟ್ರಿಪ್ಲೆಟ್, ಕ್ಲಿಯರ್. 3 ಆಯಿತು, 5 ಆಯಿತು. ಒಂದು ವೇಳೆ 8 ಅಂದ್ಕೊಳ್ಳಿ, 8ಇಂದ ಯಾವ್ದಾದ್ರು ಬರುತ್ತೆ ಅಂದ್ಕೊಳ್ಳಿ, 8ಇಂದ ಅಂದ್ಕೊಳ್ಳಿ. ಈಗ ನಾವಾಗ ಏನು ಮಾಡಿದ್ವಿ? ಆಡ್ ಟ್ರಿಪ್ಲೆಟ್ಗೆ ಸ್ಕ್ವೇರ್ ಮಾಡಿದ್ವಿ, ಸ್ಕ್ವೇರ್ ಮಾಡಿ ಬೈ 2 ಮಾಡಿದ್ವಿ, ಕ್ಲಿಯರ್. ಬಟ್ ಇಲ್ಲಿ ಏನು ಮಾಡಬೇಕು? ರಿವರ್ಸ್ ಅಂದರೆ, ಕ್ಲಿಯರಾ? ಬೈ 2 ಮಾಡಿ ಸ್ಕ್ವೇರ್ ಮಾಡಿ, ಕ್ಲಿಯರ್. ಬೈ 2 ಮಾಡಿದ್ವಿ ಅಂದ್ಕೊಳ್ಳಿ, ಎಷ್ಟು ಬರುತ್ತೆ ಸರ್? 4, ಕ್ಲಿಯರ್. ಬೈ 2 ಮಾಡಿದ್ರೆ 4. ಈಗ ಸ್ಕ್ವೇರ್ ಮಾಡಿದ್ರೆ 16, ಕ್ಲಿಯರ್. ಒಂದು -1 ಒಂದು +1, ಕ್ಲಿಯರ್.
ಯಾಕೆ ಒಂದು -1 ಒಂದು +1 ನಮಗೆ ಈವನ್ ಟ್ರಿಪ್ಲೆಟ್ ಡಿಫರೆನ್ಸ್ ಎಷ್ಟು ಬರುತ್ತೆ ಸರ್ 2 ಕ್ಲಿಯರ್ ಈವನ್ ಟ್ರಿಪ್ಲೆಟ್ ಡಿಫರೆನ್ಸ್ ಎಷ್ಟು ಬರುತ್ತೆ ಸರ್ 2 ಹಾಗಾಗಿ ನಾವು ಇಲ್ಲಿ -1 ಮಾಡಿದ್ರೆ 15 +1 ಮಾಡಿದ್ರೆ 17 ಸೊ 8 ಇಂದ ಬರುವಂಥ ಒಂದು ಟ್ರಿಪ್ಲೆಟ್ ಯಾವುದು ಸರ್ 8 15 17 8 15 17 ಒಂದು ವೇಳೆ 10 ಇಂದ ಅಂದ್ಕೊಳ್ಳಿ 10th ಬೇಕು ಅಂದ್ಕೊಳ್ಳಿ ಸೊ ಸೇಮ್ /2 5 ಇರುತ್ತೆ 5 ಸ್ಕ್ವೇರ್ 25 ಒಂದು -1 ಒಂದು +1 ಮಾಡಿದ್ವಿ ಅಂದ್ಕೊಳ್ಳಿ ನಮ್ಗೆ ಆನ್ಸರ್ ಸಿಗುತ್ತೆ ಕ್ಲಿಯರ್ ಸೊ 10 24 26 ಇಲ್ಲಿ ನಾವು ಗಮನಿಸಿದ್ರೆ ಕ್ಲಿಯರ್ 10 24 26ನ ಗಮನಿಸಿದ್ರೆ ನಾವು ಆರ್ ಟ್ರಿಪ್ಲೆಟ್ 5 12 13 ಇತ್ತು ಕ್ಲಿಯರ್ 5 12 13 ಇಲ್ಲೇನಿದೆ 10 24 26 ಇದೆ 10 24 26 ಇದೆ ಹಾಗಾದರೆ ಇಲ್ಲಿ ಏನು ಮಲ್ಟಿಪ್ಲೈ ಆಗಿದೆ ಅಲ್ವಾ ಇಲ್ಲಿ ಏನು ಮಲ್ಟಿಪ್ಲೈ ಆಗಿದೆ ಇಂಟು 2 ಮಲ್ಟಿಪ್ಲೈ ಆಗಿದೆ ಕ್ಲಿಯರ್ ಇಂಟು 2 ಮಲ್ಟಿಪ್ಲೈ ಆಗಿದೆ ಹಾಗಾದರೆ ಟ್ರಿಪ್ಲೆಟ್ಸ್ ಅಂದರೆ ಓನ್ಲಿ ಒರಿಜಿನಲ್ ಟ್ರಿಪ್ಲೆಟ್ಸ್ ಅಲ್ಲ ಕ್ಲಿಯರ್ ಓನ್ಲಿ ಒರಿಜಿನಲ್ ಟ್ರಿಪ್ಲೆಟ್ಸ್ ಅಲ್ಲ 5 12 13 ಇಂದ ಯಾವುದೇ ಒಂದು ಸಂಖ್ಯೆ ಮಲ್ಟಿಪಲ್ ಆಗಲಿ ಯಾವುದೇ ಒಂದು ಸಂಖ್ಯೆ ಮಲ್ಟಿಪಲ್ ಆಗಲಿ ಫಾರ್ ಎಕ್ಸಾಂಪಲ್ 2 ಆಗಲಿ 2 ಅಂದರೆ 10 ಬರುತ್ತೆ ಕ್ಲಿಯರ್ ಒಂದು ವೇಳೆ 6 ಆಗಲಿ 6 ಅಂದರೆ 30 12 6 ಜಾ 72 13 6 ಜಾ 78 ಇದು ಸಹ ಒಂದು ಟ್ರಿಪ್ಲೆಟ್ ಕ್ಲಿಯರ್ ಆದರೆ ಮಲ್ಟಿಪಲ್ಲು ಒಂದು ಟ್ರಿಪ್ಲೆಟೇ ಡಿವಿಸಬಲ್ ಟ್ರಿಪ್ಲೆಟ್ಸೇ ಕರೆಕ್ಟಾಗಿ ರೂಟು ಟ್ರಿಪ್ಲೆಟ್ಸೇ ಕ್ಲಿಯರ್ ಪ್ಲಸ್ ಮೈನಸ್ ಬಿಟ್ಟು ಮಲ್ಟಿಪಲ್ಸ್ ಆ್ಯಂಡ್ ಡಿವಿಸಬಲ್ ಸಹ ನಮಗೆ ಅದು ಒಂದು ಟ್ರಿಪ್ಲೆಟೇ ಆಗುತ್ತೆ ಕ್ಲಿಯರ್ ಇದು ನೆನ್ಪಿಟ್ಕೋಬೇಕು ಒಂದು ವೇಳೆ 12 ಅಂದ್ಕೊಳ್ಳಿ 12 ಕ್ಲಿಯರ್ ಮೊದಲು ಏನು ಮಾಡಬೇಕು ಸರ್ ಬೈ 2 ಆಗ 6 ಬರುತ್ತೆ ಈಗ ಏನು ಮಾಡಿದ್ವಿ ಸ್ಕ್ವೇರ್ ಮಾಡಿದ್ವಿ ಇಲ್ಲೂ ಸಹ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ 6 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 36 ಒಂದು -1 ಒಂದು +1 ಒಂದು -1 ಮಾಡಿದ್ರೆ 35 ಒಂದು +1 ಮಾಡಿದ್ರೆ 37 ಹಾಗಾದರೆ 12 ಇಂದ ಬರುವಂಥ ಟ್ರಿಪ್ಲೆಟ್ಸ್ ಯಾವು ಸರ್ 12 35 37 12 35 37 ಈಸ್ ದ ಟ್ರಿಪ್ಲೆಟ್ ಫಾರ್ 12 ಕ್ಲಿಯರ್ ಒಂದು ವೇಳೆ ನಮಗೆ 18 ಆರ್ 20 ಇದು ಬೇಕು ಅಂದ್ಕೊಳ್ಳಿ ನೀವು ಚೆಕ್ ಮಾಡ್ಬೋದು ಆರಾಮಾಗಿ ಸೇಮ್ 10/2 10 ಸ್ಕ್ವೇರ್ ದಟ್ ಈಸ್ 100 +1 -1 101 103 ಕ್ಲಿಯರ್ ಈ ಥರ ನಾವು ಮಾಡ್ಬೋದು ಇಲ್ಲಿ ನೋಡಿ ಯಾವುದಾದ್ರೂ ಒಂದು ಟ್ರಿಪ್ಲೆಟ್ ಅಂದ್ಕೊಳ್ಳಿ 7 24 25 7 24 25 ಇದೆ ಅಂದ್ಕೊಳ್ಳಿ ಒಂದು ವೇಳೆ ಇಲ್ಲಿ ಮಲ್ಟಿಪ್ಲೈ 6 ಆಗಿದೆ ಅಂದ್ಕೊಳ್ಳಿ ಎಷ್ಟು 42 ಇಲ್ಲಿ ಒಂದು ವೇಳೆ ಮಲ್ಟಿಪ್ಲೈ 6 ಆಗಿದೆ 6 4 ಜಾ 24 2 ಕ್ಯಾರಿ 6 2 ಜಾ 12 + 2 144 ಆಗ ಇಲ್ಲೂ ಸಹ ಏನಾಗುತ್ತೆ ಕ್ಲಿಯರಾ ಇಲ್ಲೂ 6 ಮಲ್ಟಿಪಲ್ ಆಗಿದೆ ಅಂದರೆ ಇಲ್ಲೂ 6 ಮಲ್ಟಿಪಲ್ ಆಗಿದೆ ಅಂದರೆ ಇಲ್ಲೂ ಎಷ್ಟಾಗಬೇಕು ಸರ್ 6 ಮಲ್ಟಿಪಲ್ ಆಗಿರಬೇಕು ಹಾಗಾದರೆ 25 × 6 ದಟ್ ಈಸ್ ಈಕ್ವಲ್ ಟು 150 ಹಾಗಾದರೆ 42 144 150 ಆಲ್ಸೋ ಎ ಟ್ರಿಪ್ಲೆಟ್ ಕ್ಲಿಯರ್ ಆಗ ಏನು ಕೊಟ್ಟಿರ್ತಾರೆ ಕ್ವಶನಲ್ಲಿ ಅಂದರೆ ಕ್ಲಿಯರ್ ಒಂದು ವೇಳೆ ಕ್ವಶನಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅಂದರೆ 7 24 25 ಕೊಟ್ಟಿರಲ್ಲ ಕ್ಲಿಯರ್ 7 24 25 ಕೊಟ್ಟಿರಲ್ಲ 42 144 42 144 ಕೊಟ್ಟು ಒಂದು ಸೈಡು ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ಕೊಳ್ಳಿ ಕ್ಲಿಯರ್ ಎ ಬಿ ಸಿ ಕ್ಲಿಯರ್ ಎ ಬಿ ಸಿ ತೀಟಾ ಆಪೋಸಿಟ್ ಪರ್ಪೆಂಡಿಕ್ಯುಲರ್ ತೀಟಾ ಆಪೋಸಿಟ್ ಪರ್ಪೆಂಡಿಕ್ಯುಲರ್ 42 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಕ್ಲಿಯರ್ 42 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಬೇಸ್ 144 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ನಾವು ನಮಗೆ ಅವಾಗ ಏನು ಬೇಕು ಹೈಪಾಟೆನಸ್ ಬೇಕು ಅಂದರೆ ನಾವು ಏನು ಮಾಡ್ತೀವಿ a² + b² ದಟ್ ಈಸ್ ಈಕ್ವಲ್ ಟು c² ಮಾಡ್ತೀವಿ ಕ್ಲಿಯರ್ ಆಗ ಮಾಡಿದರೆ 42² ಕ್ಲಿಯರ್ 42² ಎಷ್ಟು 2² 4 ಕ್ಲಿಯರ್ 2² 4 4 2 8 8 2 16 ಅಂದರೆ 1 ಕ್ಯಾರಿ 4 4² 16 + 1 17 1764 1764 ಎಗೈನ್ 144 ಅಂದರೆ ನೋಡಿ 3 ಡಿಜಿಟ್ಸ್ ಹೇಳ್ಕೊಡ್ತೀನಿ 144² ಅಂದರೆ ಕ್ಲಿಯರಾ ಯಾವುದು ಬೇಸ್ ಇದೆ 150 ಇದೆ ಕ್ಲಿಯರ್ ಎಷ್ಟು ಇದೆ +6 ಇದೆ ಸೊ -6 ಮಾಡಿದ್ರೆ 144 - 6 ದಟ್ ಈಸ್ ಈಕ್ವಲ್ ಟು 138 ಡಿವೈಡೆಡ್ ಬೈ 100 ಇಂಟು 6² 36 ಕ್ಲಿಯರ್ 3 * 2 2 * 6 18 9 ಕ್ಲಿಯರ್ 9 3 27 2 ಕ್ಯಾರಿ 6 3 20 + 2 20736 ಕ್ಲಿಯರ್ 20736 ಒಂದು ವೇಳೆ 1764 ಪ್ಲಸ್ 20736 ನಾವು ಮಾಡಿದ್ರೆ ನಮಗೆ ಏನು ಬರುತ್ತೆ ಒಂದು ಟ್ರಿಪ್ಲೆಟ್ ಬರುತ್ತೆ ಕ್ಲಿಯರ್ ಒಂದು ಟ್ರಿಪ್ಲೆಟ್ ಯಾವುದು 42 144 ಕ್ಲಿಯರ್ ನೋಡಿ ಆವಾಗ ಇದೆಲ್ಲ ಮಾಡೋ ಬದಲು ಕ್ಲಿಯರ್ ಒಂದು ವೇಳೆ ಚೆಕ್ ಮಾಡಿ ಜಸ್ಟ್ ಚೆಕ್ ಮಾಡಿ ಕ್ಲಿಯರ್ ಇದು ಯಾವುದರಿಂದ ಮಲ್ಟಿಪಲ್ ಆಗಿದೆ ಇದು ಯಾವುದರಿಂದ ಡಿವಿಸಬಲ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿದ್ರೆ ಇಲ್ಲಿ ಡಿವಿಸಬಲ್ ಆಗಿದೆ 7 ಇಂದ ಡಿವಿಸಬಲ್ ಆಗಿದೆ ಎಷ್ಟಲಿ 6ಲಿ ಕ್ಲಿಯರ್ ಇಲ್ಲೂ ಸಹ ಅಷ್ಟೇ ಎಷ್ಟಿಂದ ಡಿವಿಸಬಲ್ ಆಗಿದೆ 24 6ಲಿ ಕ್ಲಿಯರ್ 24 × 6 ಇಲ್ಲೂ ಸಹ ಏನಾಗಬೇಕು ಇಂಟು 6 ಆಗಬೇಕು ಇಂಟು 6 ಆಗಬೇಕು ಅಂದರೆ ಕ್ಲಿಯರ್ ಇಂಟು 6 ಆಗಬೇಕು ಅಂದರೆ ನಮಗೆ ಬೇಸಿಕ್ 7 24 ಇದೆ
7 24 7 24 ಆದಮೇಲೆ ಹೈಪಾಟಿನಸ್ ಎಷ್ಟು ಬರಬೇಕು ಸರ್ 7 24 25 ಒಂದು ಟ್ರಿಪ್ಲೆಟ್ ಕ್ಲಿಯರ್ 7 24 25 ಒಂದು ಟ್ರಿಪ್ಲೆಟ್ ಆದರೆ 7 ಇಲ್ಲಿದೆ 24 ಇಲ್ಲಿದೆ ಇಲ್ಲಿ 25 ಬರಬೇಕು 25 ಬಂದಿದೆ ಬಟ್ ಇಲ್ಲಿ ಏನಾಗಿದೆ ಇಂಟು 6 ಆಗಿದೆ ಇಂಟು 6 ಇಲ್ಲೇ ಆಗಿದೆ ಅಂದರೆ ಇಲ್ಲೂ 6 ಆಗುತ್ತೆ ಇಲ್ಲೂ 6 ಆಗಿದೆ ಅಂದ್ಕೊಳ್ಳಿ ಒಂದು ವೇಳೆ ಆವಾಗ ಏನಾಗುತ್ತೆ 150 ಆಗುತ್ತೆ ಒಂದು ವೇಳೆ 1764 ಪ್ಲಸ್ 2076 ಕ್ಲಿಯರ್ ಇದನ್ನು ನಾವು ಅಡಿಷನ್ ಮಾಡಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ಸರ್ ನಮ್ಗೆ ಏನು ಬರುತ್ತೆ ಸರ್ 150ನೇ ಬರುತ್ತೆ ಕ್ಲಿಯರ್ ಆಗಬೇಕಿದ್ರೆ ಚೆಕ್ ಮಾಡೋಣ 6 + 4 0 1 ಕ್ಯಾರಿ 4 + 6 0 1 ಕ್ಯಾರಿ 7 + 7 14 14 + 1 15 1 ಕ್ಯಾರಿ 21 20 + 1 21 21 + 1 22 22500 22500 ಕ್ಲಿಯರ್ 22500 ಇದೆ ಸೊ 150 ಸ್ಕ್ವೇರ್ ಎಷ್ಟು ಸರ್ 0 ಇಲ್ಲೊಂದು 0 ಇಲ್ಲೊಂದು 20 ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂದ್ಕೊಳ್ಳಿ 15 ಸ್ಕ್ವೇರ್ ಎಷ್ಟು ಸರ್ 225 ಬಂತಲ್ವಾ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟ ಬದಲು ಕ್ಲಿಯರ್ ನಮಗೆ ಡೈರೆಕ್ಟ್ ಟ್ರಿಪ್ಲೆಟ್ ಒಂದು ವೇಳೆ ನೆನಪಿದ್ರೆ ಇದು 7 ಮಲ್ಟಿಪಲ್ ಕ್ಲಿಯರ್ ಸಾರಿ 6 ಮಲ್ಟಿಪಲ್ ಯಾವ ಟ್ರಿಪ್ಲೆಟ್ ಬರುತ್ತೆ 7 24 7 × 6 ಇಲ್ಲೂ ಸಹ ಮಲ್ಟಿಪಲ್ ಆಗಿದೆ 24 × 6 ಇಲ್ಲೂ ಸಹ ಮಲ್ಟಿಪಲ್ ಆಗಿದೆ ಅದ್ರ ಟ್ರಿಪ್ಲೆಟ್ ಅದು 7 24 25 × 6 ಮಾಡಿದ್ವಿ ಅಂದ್ಕೊಳ್ಳಿ ಆಗೇನಾಗುತ್ತೆ 150 ಹೈಪೋಟೆನಸ್ ಆಗುತ್ತೆ ಕ್ಲಿಯರ್ 150 ಹೈಪೋಟೆನಸ್ ಆಗುತ್ತೆ ಈ ಒಂದು ಪರ್ಪೆಂಡಿಕ್ಯುಲರ್ ಹೈಟ್ ಬೇಸ್ನ ಯೂಸ್ ಮಾಡಿಕೊಂಡು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಕ್ಲಿಯರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಕ್ಲಿಯರ್ ಇದು ಜಸ್ಟ್ ಇನ್ನು ಬೇಸಿಕ್ ಸಹ ಮುಗ್ದಿಲ್ಲ ಕ್ಲಿಯರ್ ನೋಡಿ ಒಂದು ವೇಳೆ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸರ್ ಬರೀ ಇದೇ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈ ಥರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ರೂ ಒಂದೇ ಆರ್ ಈ ಥರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ರೂ ಒಂದೇ ಮತ್ತೆ ಓನ್ಲಿ ನಾನು ಇದೇ ಬರ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಕೊಟ್ಟರೆ ಕ್ಲಿಯರಾ ಕನ್ಫ್ಯೂಸ್ ಆಗಬೇಡಿ ಎರಡೂ ಸಹ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು ಒಂದು ಆ್ಯಂಗಲ್ 90 ಡಿಗ್ರಿ ಇರಬೇಕು ಕ್ಲಿಯರ್ ಒಂದು ಆ್ಯಂಗಲ್ 90 ಡಿಗ್ರಿ ಇರಬೇಕು ಹಾಗಾದರೆ ಇಲ್ಲಿ ಒಂದು ವೇಳೆ ಕ್ಲಿಯರ್ 5 ಆರ್ 5 12 13 ಒಂದು ಟ್ರಿಪ್ಲೆಟ್ ಅಲ್ವಾ 5 12 1 13 ಒಂದು ಟ್ರಿಪ್ಲೆಟು ಕ್ಲಿಯರ್ ಇದ್ರ ಮಲ್ಟಿಪಲ್ಲು ಆಗಿರ್ಬೋದು ಇದ್ರ ರೂಟ್ಸು ಆಗಿರ್ಬೋದು ಕ್ಲಿಯರ್ ಹಾಗಾದರೆ ನಮಗೆ 5 12 ಮಾತ್ರ ಗೊತ್ತು ಕ್ಲಿಯರ್ ಆರ್ ನಮಗೇನು ಗೊತ್ತಿಲ್ಲ ಕ್ವಶನಲ್ಲಿ ಏನು ಗೊತ್ತಿಲ್ಲ ಕ್ವಶನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಕ್ಲಿಯರ್ 5 √3 12 √3 ಕ್ಲಿಯರ್ ಫೈಂಡ್ ದ ಹೈಪೋಟೆನಸ್ ಆರ್ ಫೈಂಡ್ ಸೈನ್ ಥೀಟಾ ಆರ್ ಫೈಂಡ್ ಕಾಸ್ ಥೀಟಾ ಫೈಂಡ್ ಟ್ಯಾನ್ ಥೀಟಾ ಆರ್ ಕಾಟ್ ಥೀಟಾ ಬೈ ಟ್ಯಾನ್ ಥೀಟಾ ಏನಾದರೂ ಕೊಡಲಿ ಕ್ಲಿಯರ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೇಷಿಯೋಸ್ ಹೇಳ್ಕೊಡ್ತೀನಿ ಫಸ್ಟ್ ಬೇಸಿಕ್ ನೋಡಿ ಕ್ಲಿಯರ್ ಇಲ್ಲಿ ಏನಾಗಿದೆ 5 × √3 ಮಲ್ಟಿಪಲ್ ಆಗಿದೆ ಕ್ಲಿಯರ್ ಆಗ ಏನಾಗುತ್ತೆ 5 √3 ಆಯಿತು ಇಲ್ಲಿ ಏನಾಗಿದೆ 12 × √3 ಆಯಿತು ಕ್ಲಿಯರ್ ಆಗ ಏನಾಯ್ತು ಇದು 12 √3 ಆಯಿತು ಹಾಗಾದರೆ 5 1 12 5 12 ಟ್ರಿಪ್ಲೆಟ್ ಯಾವ್ದು ಬರುತ್ತೆ ಸರ್ 13 ಕ್ಲಿಯರ್ ಎಷ್ಟು ಸರ್ 13 ಕ್ಲಿಯರ್ ನೋಡಿ ಇಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳಿದ್ವಲ್ಲ ನೋಡಿ ಎಷ್ಟು ಬರುತ್ತೆ 5ಗೆ 5 12 13 5 12 13 ಸೊ ಇದನ್ನೇ ನಾವು ಇಲ್ಲಿ ಏನು ಮಾಡಿದ್ದಾರೆ ಅವರು ಮಲ್ಟಿಪಲ್ ಮಾಡಿದ್ದಾರೆ 5 12 13 ಇಲ್ಲಿ ಏನು ಬರುತ್ತೆ 13 ಬರುತ್ತೆ ಸೊ ಇಲ್ಲಿ ಏನಾಗಿದೆ ಇಂಟು 3 ಮಾಡಿದ್ದಾರೆ ಇಲ್ಲೂ ಇಂಟು 3 ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಸರ್ ಇಂಟು 3 ಮಾಡಿದ್ವಿ ಅಂದ್ಕೊಳ್ಳಿ ಆಗೇನಾಗುತ್ತೆ 13 √3 ಒಂದು ವೇಳೆ ಸೈನ್ ಥೀಟಾ ಕೇಳಿದ್ದಾರೆ ಅಂದ್ಕೊಳ್ಳಿ ಕ್ಲಿಯರ್ P/H ಇದು ಥೀಟಾ ಇದು ಆಪೋಸಿಟ್ ಅಂದ್ಕೊಳ್ಳಿ 12 √3 ಡಿವೈಡೆಡ್ ಬೈ 13 √3 ಕ್ಲಿಯರ್ √3 ಕ್ಯಾನ್ಸಲ್ 12/13 ಸೈನ್ ಥೀಟಾ ಏನಾಗುತ್ತೆ 12/13 ನಿಮಗೆ ಹೇಳ್ಕೊಡ್ತೀನಿ P/H ಅಂದರೆ ಏನು ಕ್ಲಿಯರ್ ಸೈನ್ ಥೀಟಾ ಅಂದ್ರೆ ಏನು ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಅಂದ್ರೆ ಏನು ಕಾಟ್ ಅಂದ್ರೆ ಏನು ಸೆಕ್ ಅಂದ್ರೆ ಏನು ಕೊಸೆಕ್ ಅಂದ್ರೆ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನಾವು ಮೊದಲು ಏನು ಮಾಡೋಣ ಬೇಸಿಕ್ ಸ್ಟ್ರಕ್ಚರ್ ಟ್ರಿಗ್ನೋಮೆಟ್ರಿ ಕಲಿಬೇಕಂದ್ರೆ ಅಲ್ವಾ ಮೊದಲು ನಮ್ಗೇನು ಬರಬೇಕು ಪೈಥಾಗರಸ್ ಟ್ರಿಪ್ಲೆಟ್ಸ್ ಯಾವವು ಇವೆಲ್ಲನೂ ಸಹ ಪೈಥಾಗರಸ್ ಟ್ರಿಪ್ಲೆಟ್ಸ್ ಈ ಪೈಥಾಗರಸ್ ಟ್ರಿಪ್ಲೆಟ್ಸಲ್ಲಿ ನಾನು ನಿಮಗೆ ಜಸ್ಟು ಇದೊಂದು ಬಯಟ್ ಮಾಡಿ ಅಂತ ಹೇಳಿಲ್ಲ ಕರೆಕ್ಟಾ ಇದು ಹೇಗೆ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಕ್ಲಿಯರ್ ನೋಡಿ ಎಗೇನ್ ಹೇಳ್ತೇನೆ ಥೀಟಾಗೆ ಅಪೋಸಿಟ್ ಪರ್ಪೆಂಡಿಕ್ಯುಲರ್ ಅದ್ರ ಕೆಳಗಡೆ ಬೇಸು ಎಗೇನ್ 2 sides ಆಫ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಹೈಪೋಟೆನಸ್ a² + b² ದಟ್ ಈಸ್ ಈಕ್ವಲ್ ಟು c² ಪೈಥಾಗರಸ್ ಥಿಯರಮ್ ಒಂದು ವೇಳೆ ಸರ್ ಓನ್ಲಿ a² ನೋ x² + y² ಈಸ್ ಈಕ್ವಲ್ ಟು z² ಹಾಗೂ ಸಹ ಒಂದೇ ಆಗುತ್ತೆ ಕ್ಲಿಯರ್ ಒಂದು ವೇಳೆ ಸರ್ ಓನ್ಲಿ ನಂಬರ್ಸ್ ಹೇಳ್ತಿದ್ದೀರಾ ರೂಟ್ಸ್ ಬಂದರೆ ಅದು ಹೇಳ್ತೀನಿ ನೋಡಿ ತಗೊಳ್ಳಿ ಅದರಲ್ಲಿ ಸರ್ 90 ಡಿಗ್ರಿ ಥೀಟಾ ಆಪೋಸಿಟ್ ಪರ್ಪೆಂಡಿಕ್ಯುಲರ್ ಬೇಸ್ ಹೈಪೋಟೆನಸ್ ಇದು A ಅಂದ್ಕೊಳ್ಳಿ ಇದು B ಅಂದ್ಕೊಳ್ಳಿ C ಅಂದ್ಕೊಳ್ಳಿ ಬೇಸ್ 1 ಇದ್ದು ಕ್ಲಿಯರ್ ಬೇಸ್ 1 ಇದ್ದು
ಇದು 1 ಆದರೆ ಕ್ಲಿಯರಾ? ಆಗ ಆಗ ಹೈಪೋಟೆನಸ್ ಏನಾಗುತ್ತೆ? ಕ್ಲಿಯರ್. ಬೇಕಿದ್ರೆ ಚೆಕ್ ಮಾಡಿ ಯಾವ ಥರ ಸರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಕ್ಲಿಯರ್. ಒಂದು ವೇಳೆ ಸ್ಕ್ವೇರ್ ಈ ಕಡೆ ಬಂದಿದೆ ಅಂದ್ಕೊಳ್ಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ಕಡೆ ಬಂದಿದೆ ಅಂದ್ಕೊಳ್ಳಿ, ರೂಟ್ ದಟ್ ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಸಿಗುತ್ತೆ. ಹಾಗಾದರೆ ಎ ಸ್ಕ್ವೇರ್ ಎಷ್ಟು ಸರ್? 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ that is equal to root 1 square plus 1 square that is equal to c. It means hypotenuse. ಹಾಗಾದರೆ 1 square plus 1 square 1 plus 1 that is equal to 2. ಹಾಗಾದರೆ root 2 is equal to c. ಹಾಗಾದರೆ hypotenuse ಎಷ್ಟು ಬರುತ್ತೆ ಸರ್? root 2. ಕ್ಲಿಯರ್? root 2. ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸಿಂಪಲಾಗಿ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ tan theta is equal to ಓನ್ಲಿ ರೂಟ್ 5 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕ್ಲಿಯರ್? ಓನ್ಲಿ ರೂಟ್ 5 ಅಲ್ಲ, ಅದು ರೂಟ್ 5/1. ಕ್ಲಿಯರ್? ರೂಟ್ 5/1. ಓನ್ಲಿ 6 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಓನ್ಲಿ 6 ಅಲ್ಲ, ಅದು ಬೈ 1. ಕ್ಲಿಯರ್? ಇದು ನೆನಪಿಟ್ಕೋಬೇಕು. ಕ್ಲಿಯರ್? ನೋಡಿ, ಒಂದು ವೇಳೆ 1 ರೂಟ್ 2 ಬಂತು. ಹೇಗೆ ಬಂತು ಸರ್? ನೀವು ಇಷ್ಟು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀರ. 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಕ್ಲಿಯರ್? ಸಿ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 2 ರೂಟ್ 2 ಇಸ್ ಈಕ್ವಲ್ ಟು ಸಿ ಅಂದರೆ ಇಟ್ ಮೀನ್ಸ್ ಹೈಪೋಟೆನಸ್. ಕ್ಲಿಯರ್? ಒಂದು ವೇಳೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, 1 ಪ್ಲೇಸಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆಗೇನಾಗುತ್ತೆ ಸರ್? ಎಕ್ಸ್. ಆಗೇನಾಗುತ್ತೆ ಸರ್? ಇದು ಎಕ್ಸ್, ಇದು ಎಕ್ಸ್ ಆಯಿತು, ಇದು 1 ಪ್ಲೇಸಲ್ಲಿ ಎಕ್ಸ್ ಆಯಿತು. ಕ್ಲಿಯರ್? ಆಗ ಹೈಪೋಟೆನಸ್ ಏನಾಗುತ್ತೆ ಸರ್? ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಲಿಯರ್? ದಟ್ ಈಸ್ ಈಕ್ವಲ್ ಟು 2 ರೂಟ್ ಎಕ್ಸ್. ರೂಟ್ 2x ಸಾರಿ ರೂಟ್ 2x ಆಗುತ್ತೆ. ಕ್ಲಿಯರ್? ರೂಟ್ 2x ನೆನಪಿಟ್ಕೋಬೇಕು. ಕ್ಲಿಯರ್ ಸರ್? ಕ್ಲಿಯರ್. ಒಂದು ವೇಳೆ ನೋಡಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಒಂದು ವೇಳೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಆರ್ 1 ಸೆಕೆಂಡ್, ಟು ಎ ಬಿ. ಕ್ಲಿಯರ್? ಥೀಟಾ 90 ಡಿಗ್ರಿ ಎ ಬಿ ಸಿ, ಎ ಬಿ ಸಿ. ಬೇಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕ್ಲಿಯರ್? ಪರ್ಪೆಂಡಿಕ್ಯುಲರ್ 2ab ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆಗ ಏನಾಗುತ್ತೆ ಸರ್? ಹೈಪೋಟೆನಸ್. ಆಗ ಹೈಪೋಟೆನಸ್ ಏನಾಗುತ್ತೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನಮಗೆ ಡೈರೆಕ್ಟ್ ನಂಬರ್ಸಿಂದ ಕೇಳೋದಿಲ್ಲ. ಕ್ಲಿಯರ್? ಆಲ್ಫಾಬೆಟ್ಸಿಂದನೂ ಸಹ ಕೇಳ್ಬೋದು, ವೇರಿಯೇಬಲ್ಸಿಂದ ಕೇಳ್ಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕ್ಲಿಯರ್? 2ab ಪರ್ಪೆಂಡಿಕ್ಯುಲರ್. ಹಾಗಾದರೆ ಹೈಪೋಟೆನಸ್ ಏನು ಬರುತ್ತೆ ಸರ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಒಂದು ವೇಳೆ ಇಲ್ಲಿ ಇಂಟರ್ಚೇಂಜ್ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಕ್ಲಿಯರ್? ಸೊ 2xy, ಎ ವ್ಯಾಲ್ಯೂ ಎಕ್ಸ್, ಬಿ ವ್ಯಾಲ್ಯೂ ವೈ ಅಂದ್ಕೊಳ್ಳಿ. ಆಗೇನಾಗುತ್ತೆ ಸರ್? ಇದು ಸೇಮ್ ಎ ವ್ಯಾಲ್ಯೂ ಎಕ್ಸ್ ಅಂದ್ಕೊಳ್ಳಿ, ಆಗೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್? ಇದು ಸಹ ಒಂದು ಪೈಥಾಗರಸ್ ಟ್ರಿಪ್ಲೆಟ್. ಇಷ್ಟೆಲ್ಲ ಸಹ ನಾವು ಏನು ಮಾಡಬೇಕು? ನೆನ್ಪಿಟ್ಕೋಬೇಕು. ಕ್ಲಿಯರ್? ಡೈರೆಕ್ಟ್ ಪೈಥಾಗರಸ್ ಟ್ರಿಪ್ಲೆಟ್ಸ್. ಇದೇನು ಪರ್ಪೆಂಡಿಕ್ಯುಲರ್ ಕೊಟ್ಟು ಬೇಸ್ ಕೊಟ್ಟು ಹೈಪೋಟೆನಸ್ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಇದು ಒಂದು ವೇಳೆ ಬೇಸ್ ಕೊಟ್ಟು ಹೈಪೋಟೆನಸ್ ಕೊಟ್ಟು ಪರ್ಪೆಂಡಿಕ್ಯುಲರ್ ಬೇಕು ಅಂದ್ಕೊಳ್ಳಿ, ಅದು ಯಾವ ಥರ ಸರ್? ಕರೆಕ್ಟಾ? ನೀವೇನು ಹೇಳ್ಬಿಟ್ರಿ? ಡೈರೆಕ್ಟ್ ಈ ಥರ ಬರುತ್ತೆ, ಇದನ್ನು ಬಯಟ್ ಮಾಡಿ ಆರ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರಿ. ಒಂದು ವೇಳೆ ಎಕ್ಸಾಮಲ್ಲಿ ಸರ್ ನಮಗೆ ಬೇಸ್ ಕೊಟ್ಟು ಪರ್ಪೆಂಡಿಕ್ಯುಲರ್ ಕೊಟ್ಟು ಸರ್ ಬೇಸ್ ಕೊಟ್ಟು ಹೈಪೋಟೆನಸ್ ಕೊಟ್ಟು ಪರ್ಪೆಂಡಿಕ್ಯುಲರ್ ಕೇಳಿದ್ದಾರೆ ಅಂದ್ಕೊಳ್ಳಿ, ಯಾವ ಥರ? ಕ್ಲಿಯರಾ? ನಿಮಗೂ ಡೌಟ್ಸ್ ಬರೋದು ಮುಂಚೆ ನನಗೆ ಡೌಟ್ಸ್ ಬಂದಿರುತ್ತೆ. ಕ್ಲಿಯರ್? ಆಫ್ಲೈನಲ್ಲಿ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಡೌಟ್ಸ್ ಇರುತ್ತೆ ಅಂತ. ಕ್ಲಿಯರ್? ಆಗ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಆಗ ಏನು ಮಾಡಬೇಕು ಅಂದರೆ ಕ್ಲಿಯರ್? PBH. ಒಂದು ವೇಳೆ 5, 12, 13 ಒಂದು ಟ್ರಿಪ್ಲೆಟ್ಸ್ ಅಲ್ಲನಪ್ಪ? ಎಸ್ ಸರ್ ಅಲ್ವಾ? ಆಗ ಎ ಬಿ ಸಿ 90 ಡಿಗ್ರಿ ಥೀಟಾ ಆಪೋಸಿಟ್ ಪರ್ಪೆಂಡಿಕ್ಯುಲರ್ ಬೇಸ್. ಕ್ಲಿಯರ್? ಹೈಪೋಟೆನಸ್ 13 ಕೊಟ್ಟು ಬೇಸ್ 5 ಕೊಟ್ಟು ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ. ಕ್ಲಿಯರ್? ಆಗ ನಾವು ಏನು ಮಾಡ್ತಾ ಇದ್ವಿ? ಡೈರೆಕ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗೋದು. ಕರೆಕ್ಟಾ? ಸಿ ಸ್ಕ್ವೇರ್ ಆಗೋದು. ಸರ್ ಈಗ ನಮಗೆ ಬಿ ಬೇಕು. ಕ್ಲಿಯರ್? ಬಿ ಬೇಕು ಅಂದ್ಕೊಳ್ಳಿ. ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ನಮ್ಗೆ ಬೇಕಾಗಿರೋದು ಬಿ, ಬಟ್ ಇರೋದಿಲ್ಲ ಏನು ಸರ್? ಬಿ ಸ್ಕ್ವೇರ್. ಹಾಗಾದರೆ ಸ್ಕ್ವೇರ್ ಇರೋದು ಆ ಕಡೆ ಹೋಯ್ತು ಅಂದ್ಕೊಳ್ಳಿ. ಸರ್ ಸ್ಕ್ವೇರ್ ಇರೋದು ಆ ಕಡೆ ಹೋದರೆ ರೂಟ್ ಆಗುತ್ತೆ ಅಲ್ವಾ? ಸೊ ಬಿ ಈಸ್ ಈಕ್ವಲ್ ಟು ರೂಟ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಕ್ಲಿಯರ್? ಸೊ ಸಿ ವ್ಯಾಲ್ಯೂ ಎಷ್ಟು ಸರ್? 13. ಹಾಗಾದರೆ 13 ಸ್ಕ್ವೇರ್ ರೂಟ್
ಎ ವ್ಯಾಲ್ಯೂ ಎಷ್ಟು ಸರ್ 5, ಹಾಗಾದರೆ 5 ಸ್ಕ್ವೇರ್, 13 ಸ್ಕ್ವೇರ್ 169, 5 ಸ್ಕ್ವೇರ್ 25, 169 25 ಇದೆ, 9 5 ಹೋದರೆ 4, 16 2 ಹೋದರೆ 44, 144. ಬಿ ಈಸ್ ಈಕ್ವಲ್ ಟು ರೂಟ್ 144. ಬಿ ಈಸ್ ಈಕ್ವಲ್ ಟು ರೂಟ್ 144 ಆಗಿದೆ ಅಂದ್ಕೊಳ್ಳಿ. ಕ್ಲಿಯರ್. ಬಿನ ವ್ಯಾಲ್ಯೂ ಎಷ್ಟು ಬರುತ್ತೆ ಸರ್ 144. ರೂಟ್ 144ನ ವ್ಯಾಲ್ಯೂ 12, ರೂಟ್ 144ನ ವ್ಯಾಲ್ಯೂ 12. ಹಾಗಾದರೆ ನೋಡಿ ಈ ಥರ. ಕ್ಲಿಯರ್. 12 ಬಂತಾ? 5 12 13 ಟ್ರಿಪ್ಲೆಟು ನಮ್ಗೆ ಇಲ್ಲೇನು ಬರ್ಬೇಕು ಸರ್ 12 ಬಂದಿದೆ. ಕ್ಲಿಯರ್. ಒಂದು ವೇಳೆ ಬಿ ಸ್ಕ್ವೇರ್ ಕೇಳಿದರೆ ಅಂದ್ಕೊಳ್ಳಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆರ್ ಬಿ ಇಸ್ ಈಕ್ವಲ್ ಟು ರೂಟ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸರ್ ಒಂದು ವೇಳೆ ಎ ಸ್ಕ್ವೇರ್ ಎ ಕೇಳಿದ್ದಾರೆ ಅಂದ್ಕೊಳ್ಳಿ, ಸೇಮ್ ಎ ಒಂದು ವೇಳೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕ್ಲಿಯರ್. ಆಗೇನಾಗುತ್ತೆ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ರೂಟ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಆಗುತ್ತೆ. ಸಿಂಪಲ್ ಇಟ್ ಮೀನ್ಸ್ ಕ್ಲಿಯರ್. ಒಂದು ವ್ಯಾಲ್ಯೂ ಕೊಟ್ಟು ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಹೈಪಾಟೆನಸ್ ಸ್ಕ್ವೇರ್ ಮೈನಸ್ ಅದು ಮೈನಸ್ ಮಾಡಿದ್ರೆ ಸರ್ ಬೇಸ್ ಆರ್ ಪರ್ಪೆಂಡಿಕ್ಯುಲರ್ ಮೈನಸ್ ಮಾಡಿದ್ರೆ ಇನ್ನೊಂದು ಸೈಡು ಸಿಗುತ್ತೆ. ಕ್ಲಿಯರ್. ಇದು ಬೇಸಿಕ್ ಟ್ರಿಪ್ಲೆಟ್ಸನ್ನು ಫೈಂಡ್ ಔಟ್ ಮಾಡೋದು. ಕ್ಲಿಯರ್. ಈಗ ನಾವು ಲೆಟ್ಸ್ ಮೂವ್ ಆನ್ ಟು ಚಾಪ್ಟರ್. ಕ್ಲಿಯರ್. ಒಂದು ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ ಹೋಗ್ಬೇಕಂದ್ರೆ ಬೇಸಿಕ್ ಟ್ರಿಪ್ಲೆಟ್ಸನ್ನು ಕಲ್ತಿರ್ಬೇಕು. ಬೇಸಿಕ್ ಟ್ರಿಪ್ಲೆಟ್ಸ್ ಯಾವ್ಯಾವು ಇನ್ನೊಂದು ಸಲ ನೋಡ್ಕೊಳ್ಳಿ. ಕ್ಲಿಯರ್. ಇವು ಬೇಸಿಕ್ ಟ್ರಿಪ್ಲೆಟ್ಸ್ 3 4 5 5 12 13 17 24 25 8 15 16 ಸರ್ 8 15 17 9 40 41 11 60 61 12 35 35 37 13 84 85 ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಅಗೇನ್ 16 63 65 ವೆರಿ ವೆರಿ ಇಂಪಾರ್ಟೆಂಟ್. 20 21 29 ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಒಂದು ವೇಳೆ ಸರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರಿ. ಕ್ಲಿಯರ್. ಪರ್ಪೆಂಡಿಕ್ಯುಲರ್ ಆರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಹೇಳಿದ್ರಿ. ಕ್ಲಿಯರ್ ಸರ್ ಹೇಳಿದ್ರಿ. ಎನ ವ್ಯಾಲ್ಯೂ ಪಿ ಇಟ್ ಮೀನ್ಸ್ ಪರ್ಪೆಂಡಿಕ್ಯುಲರ್. ಕ್ಲಿಯರ್. ಬಿನ ವ್ಯಾಲ್ಯೂ ಬೇಸ್ ಇಟ್ ಮೀನ್ಸ್ ಬಿ. ಕ್ಲಿಯರ್. ಸಿನ ವ್ಯಾಲ್ಯೂ ಹೈಪಾಟೆನಸ್ ಇಟ್ ಮೀನ್ಸ್ ಎಚ್. ಇದು ಬಿ ಅಂತ ಕ್ಯಾಪಿಟಲ್ ಬಿ ಆದರೂ ಬರ್ಕೊಳ್ಳಿ. ಕ್ಲಿಯರ್. ಸೊ ಎ ಸ್ಕ್ವೇರ್ ಇದೆ, ಇಲ್ಲಿ ಪಿ ಸ್ಕ್ವೇರ್, ಬಿ ಸ್ಕ್ವೇರ್ ಇದೆ ಸೊ ಬಿ ಸ್ಕ್ವೇರ್, ಸಿ ಸ್ಕ್ವೇರ್ ಇದೆ ಸೊ ಸಿ ಸ್ಕ್ವೇರ್. ಸಿ ಸ್ಕ್ವೇರ್. ಒಂದು ವೇಳೆ ಕ್ಲಿಯರ್ ಒಂದು ವೇಳೆ ಬೋತ್ ಸೈಡ್ಸ್ ಡಿವೈಡ್ ಬೈ ಎಚ್ ಮಾಡಿದ್ವಿ ಅಂದ್ಕೊಳ್ಳಿ, ಸಾರಿ ಎಚ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್. ಆಗೇನಾಗುತ್ತೆ ಸರ್ ಇದು ಎಚ್ ಸ್ಕ್ವೇರ್ ಬೈ ಇದು ಎಚ್ ಸ್ಕ್ವೇರ್ ಬೈ ಇದು ಎಚ್ ಸ್ಕ್ವೇರ್. ಕ್ಲಿಯರ್. ಆಗೇನಾಯ್ತು ಸರ್ ಪಿ ಬೈ ಎಚ್ ಹೋಲ್ ಸ್ಕ್ವೇರ್ ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಕ್ಯಾನ್ಸಲ್ ದಟ್ ಈಸ್ ಈಕ್ವಲ್ ಟು 1. ದಟ್ ಈಸ್ ಈಕ್ವಲ್ ಟು 1. ಇದು ಬೇಸಿಕ್ ಐಡೆಂಟಿಟಿ. ಸರ್ ಸೈನ್ ಥೀಟಾ ಕಾಸ್ ಥೀಟಾ ಅಂತ ನಮ್ಗೆ ಗೊತ್ತಿಲ್ಲ. ಕ್ಲಿಯರಾ? ಸೊ ಸೈನ್ ಥೀಟಾ ಕಾಸ್ ಥೀಟಾ ಗೊತ್ತಿಲ್ಲ ಅಂದರೆ ಒಂದು ಸೆಕೆಂಡು ನಮಗೆ ಟ್ರಿಗ್ನೋಮೆಟ್ರಿಯಲ್ಲಿ 6 ಐಡೆಂಟಿಟೀಸ್ ಬರುತ್ತೆ ಸರ್. 6 ರೇಷಿಯೋಸ್ ಬರುತ್ತೆ. 6 ರೇಷಿಯೋಸ್ ಯಾವ ಸರ್ ನೆನ್ಪಿಟ್ಕೊಳ್ಳಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ ಅಂಡ್ ಕಾಟ್ ಥೀಟಾ. ಇವು 6. ಕ್ಲಿಯರ್. ಯಾರ್ಯಾರು ಕಾಮರ್ಸ್ ಆರ್ ಟ್ರಿಗ್ನೋಮೆಟ್ರಿ ಕೇಳಿಲ್ವೋ ಕ್ಲಿಯರ್ ಅವರು 2 ಟೈಮ್ಸ್ ಬರೆದ್ರೆ ನಮಗೆ ಇದು ಬಂದುಬಿಡುತ್ತೆ. ಕ್ಲಿಯರ್. ಸೈನ್ ಕಾಸ್ ಟ್ಯಾನ್ ಕಾಟ್ ಕೊಸೆಕ್ ಸೆಕ್. ಕ್ಲಿಯರ್. ಈ ಥರ ಒಂದು 6ನ ರೇಷನ್ನ ಡಿವೈಡ್ ಮಾಡಿದ್ದಾರೆ. ಎ ಬಿ ಸಿ. ಕ್ಲಿಯರ್. ಎ ಬಿ ಸಿ ಥೀಟಾ ಪರ್ಪೆಂಡಿಕ್ಯುಲರ್ ಬೇಸ್ ಹೈಪಾಟಿನಸ್. ಕ್ಲಿಯರ್. ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಕೊಸೆಕ್ ಥೀಟಾ ಸೆಕ್ ಥೀಟಾ ಕಾಟ್ ಥೀಟಾ. ಕ್ಲಿಯರ್. ಇದನ್ನು ಆರ್ಡರಲ್ಲಿ ಬರೀಬೇಕು ಅಂದರೆ ಆರ್ಡರ್ ಒಂದು ವೇಳೆ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂದ್ಕೊಳ್ಳಿ, ಕಾಟ್ ಥೀಟಾ ಇಲ್ಲಿ ಬರ್ಕೊಳ್ಳಿ, ಕೊಸೆಕ್ಕು ಇಲ್ಲಿ ಬರ್ಕೊಳ್ಳಿ, ಈಸಿ ಆಗುತ್ತೆ, ಒಂದು ಈಸಿ ಆಗುತ್ತೆ. ಕ್ಲಿಯರ್. ಸೊ ಹಾಗಾದರೆ ಇಲ್ಲಿ ಸರ್ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳಿದ್ರಿ, ಆರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದ್ರಿ. ಬಟ್ ಪೈಥಾಗರಸ್ ಪ್ರಮೇಯ ಅಲ್ಲಿ ಏನು ಯೂಸ್ ಆಗುತ್ತೆ ಸರ್? ಕರೆಕ್ಟ್. ಅಲ್ಲಿ ಅಪ್ಲಿಕೇಶನ್ ನಮ್ಗೆ ಏನು ಯೂಸ್ ಆಗುತ್ತೆ? ಅಪ್ಲಿಕೇಶನ್ ಏನು ಯೂಸ್ ಆಗುತ್ತೆ ಅಂದರೆ ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಥೀಟಾ ಮೀನ್ಸ್ ಇಟ್ಸ್ ಆ್ಯಂಗಲ್. ಕ್ಲಿಯರ್. ಥೀಟಾ ಮೀನ್ಸ್ ಆ್ಯಂಗಲ್. ಒಂದು ವೇಳೆ ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು ಅಂದ್ಕೊಳ್ಳಿ, ಸೈನ್ ಥೀಟಾ ಏನಾಗುತ್ತೆ ಅಂದರೆ ಪಿ ಬೈ ಎಚ್ ಆಗುತ್ತೆ. ಏನಾಗುತ್ತೆ ಸರ್? ಪಿ ಬೈ ಎಚ್.
P/H. Sin theta is equal to P/H. ಅದೇ ಥರ cos theta P/H means perpendicular by hypotenuse. Perpendicular by hypotenuse. ಒಂದು ವೇಳೆ cos theta ಬೇಕು ಅನ್ಕೊಳ್ಳಿ B/H. B/H. B/H ಅಂದ್ರೆ ಸರ್ ಬೇಸ್ ಬೈ hypotenuse. ಕ್ಲಿಯರ್, ಬೇಸ್ ಬೈ hypotenuse. ಸೊ ಒಂದು ವೇಳೆ ಟ್ಯಾನ್ ಥೀಟಾ ಬೇಕು ಅನ್ಕೊಳ್ಳಿ, ಥರ್ಡ್ ಒನ್ ಟ್ಯಾನ್ ಥೀಟಾನಾ. ಸೊ ಟ್ಯಾನ್ ಥೀಟಾ ಏನಾಗುತ್ತಪ್ಪ ಅಂದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಆಗುತ್ತೆ. ಕ್ಲಿಯರ್, ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಏನು ಸರ್ P/H. ಕಾಸ್ ಥೀಟಾ ಏನು ಸರ್ B/H. B/H ಸರ್ ಹೆಚ್ಚು ಡಿವೈಡ್ ಬೈ ಲೆಸ್. ಸೊ ಕ್ಯಾನ್ಸಲ್ ಮಾಡಿದರೆ ಕರೆಕ್ಟಾ. ಸೊ ಟ್ಯಾನ್ ಥೀಟಾ ನಮ್ಗೆ ಏನು ಬರುತ್ತೆ ಸರ್, ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು P/B. P/B. ಕ್ಲಿಯರ್. ಸೊ ಫೋರ್ತ್ ಒನ್ ಕಾಟ್ ಥೀಟಾ. ಕಾಟ್ ಥೀಟಾ ಏನಾಗುತ್ತೆ ಅಂದರೆ ಟ್ಯಾನ್ ಥೀಟಾ ಆಪೋಸಿಟ್. ಟ್ಯಾನ್ ಥೀಟಾ ಆಪೋಸಿಟ್ P/B ಅಂದರೆ ಇದು BP ಏನಾಗುತ್ತೆ, ಇದು BP. ಈಸಿಯಾಗಿ ನೆನಪಿಟ್ಕೋಬೋದಲ್ವಾ, B/P ಅಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕೊಸೆಕ್. ಕೊಸೆಕ್ ಏನಾಗುತ್ತೆ ಅಂದರೆ ಸೈನ್ ಆಪೋಸಿಟ್ ಆಗುತ್ತೆ. ಸೈನ್ದೇನು P/H, ಹಾಗಾದರೆ ಕೊಸೆಕ್ದೇನು HP. ಇಟ್ ಮೀನ್ಸ್ H/P. ಕ್ಲಿಯರ್, H/P. ಲಾಸ್ಟ್ ಒಂದು ಬಂದುಬಿಟ್ಟು ಸೆಕ್. ಸೆಕ್ ಥೀಟಾ. ಸೆಕ್ ಥೀಟಾ ಏನಾಗುತ್ತೆ ಸರ್, ಕಾಸ್ ಥೀಟಾ ಆಪೋಸಿಟ್ ಆಗುತ್ತೆ. ಕಾಸ್ ಥೀಟಾ ಆಪೋಸಿಟ್ B/H ಅಂದರೆ H/B. H/B. ಮತ್ತೆ ನೋಡಿ ನೆನ್ಪಿಟ್ಕೊಳ್ಳಿ. ಕ್ಲಿಯರಾ, ಈಸಿಯಾಗಿ ನೋಡಿ. ಮೊದಲು ಇದನ್ನು ಯಾರು ನಮಗೆ ಬ್ಯಾಕ್ಗ್ರೌಂಡ್ ನಾವು ಯಾವಾಗಲೂ ಟ್ರಿಗ್ನೋಮೆಟ್ರಿ ಕೇಳಿಲ್ಲ ಅಂದರೂ ಇದನ್ನು ಒಂದು 2 ಟೈಮ್ಸ್ ಬರೀರಿ. ತದನಂತರ ಇದನ್ನು ಕಂಪಲ್ಸರಿ ಬರಬೇಕು. ಇದು ಬಂದ್ರೇ ಮಾತ್ರ ಟ್ರಿಗ್ನೋಮೆಟ್ರಿ ಮುಂದೆ ಹೋಗೋದು. ಕ್ಲಿಯರ್. ಮತ್ತೆ ಇನ್ನೊಂದು ಸಲ ಬರೀತೀನಿ ನೋಡಿ. ಸೈನ್ ಥೀಟಾ ಬೇಕು ಅಂದ್ಕೊಳ್ಳಿ. ಕ್ಲಿಯರ್, P/H. ಒಂದು ವೇಳೆ ಕಾಸ್ ಥೀಟಾ ಬೇಕು ಅಂದ್ಕೊಳ್ಳಿ B/H. ಟ್ಯಾನ್ ಥೀಟಾ ಬೇಕು ಅಂದ್ಕೊಳ್ಳಿ. ಕ್ಲಿಯರ್, P/B. ಕಾಟ್ ಥೀಟಾ ಬೇಕು ಅಂದ್ಕೊಳ್ಳಿ B/P. ಆರ್ ಇನ್ನೂ ಈಸಿ ಆಗಬೇಕಂದ್ರೆ ಸೈನ್ ಥೀಟಾ. ನೆಕ್ಸ್ಟು ಸೈನ್ ಥೀಟಾ ಬೈಟು ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಬೇಕು ಅಂದ್ಕೊಳ್ಳಿ H/P. ಕ್ಲಿಯರ್. ಕಾಸ್ ಥೀಟಾ ಬೇಕು ಅಂದ್ಕೊಳ್ಳಿ, ಸರಿ, ಕಾಸ್ ಥೀಟಾ ಅಪೋಸಿಟ್ ಸೆಕ್ ಥೀಟಾ ದಟ್ ಈಸ್ H/B. ಕ್ಲಿಯರ್. ಕಾಟ್ ಥೀಟಾ ಬೇಕು ಅಂದ್ಕೊಳ್ಳಿ. ಕ್ಲಿಯರ್, B/P. ಇವು ನಾವು ನೆನ್ಪಿಟ್ಕೋಬೇಕು. ಇವು ನೆನ್ಪಿಟ್ಕೊಂಡ್ರೆ ಮುಂದೆ ಹೋಗೋದು. ಕ್ಲಿಯರ್. ಚಾಪ್ಟರ್ ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಈ ಒಂದು ಬೇಸಿಕ್ ರೇಷಿಯೋಸನ್ನು ನೆನ್ಪಿಡ್ಬೇಕು. ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್. ಕ್ಲಿಯರ್. ಇಲ್ಲಿ ನಾವು ಗಮನಿಸಿದ್ರೆ ಸೈನ್ P/H ಇದೆ. ಕ್ಲಿಯರ್, ಸೈನ್ P/H ಇದೆ. ಕೊಸೆಕ್ ಏನಿದೆ H/P ಇದೆ. H/P ಇದೆ. ಹಾಗಾದರೆ ಇದೇನಾಗಿದೆ ಸರ್, ಆಪೋಸಿಟ್ ಆಗಿದೆ. ಹಾಗಾದರೆ ಇದೇನಾಗುತ್ತೆ ಸರ್, ಆಪೋಸಿಟ್ ಆಗಿದೆ ಅಂದರೆ ಅವಾಗ ಏನಂತ ಬರಿಬೋದು ಇದನ್ನು, ಸೈನ್ ಥೀಟಾ ಈಸ್ ಈಕ್ವಲ್ ಟು 1/ಕೊಸೆಕ್ ಥೀಟಾ ಬರಿಬೋದಾ ಸರ್? ಬರಿಬೋದು. ಹೇಗೆ ಬರಿಬೋದು ಸರ್, ಆಪೋಸಿಟ್ ಆಗಿದೆ. ಕ್ಲಿಯರ್. ಆರ್ 1 ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ, ಸರಿ, ಕಾಸ್ ಥೀಟಾ ಕಡೆ ಬಂದು ಕೊಸೆಕ್ ಕಡೆ ಬಂದರೆ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಸರ್, 1. ಕರೆಕ್ಟ್, ಈಸ್ ಈಕ್ವಲ್ ಟು 1 ಆಗುತ್ತೆ. ನಾವು ಏನು ಮಾಡ್ತೀವಿ, ಇಲ್ಲಿವರೆಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿವರೆಗೂ ಸ್ಟಾಪ್ ಮಾಡಬಾರ್ದು. ಕ್ಲಿಯರ್. ಇದು ಏನೇನು ಬರುತ್ತೋ ಇದರಿಂದ ಅದನ್ನೆಲ್ಲನೂ ಸಹ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು 1. ಸೈನ್ ಥೀಟಾ ಈಸ್ ಈಕ್ವಲ್ ಟು 1/ಕಾಸೆಕ್ ಥೀಟಾ ಆರ್ ಕೊಸೆಕ್ ಥೀಟಾ ಈಸ್ ಈಕ್ವಲ್ ಟು 1/ಸೈನ್ ಥೀಟಾ. ಎರಡೂ ಸಹ ಒಂದೇ. ಕ್ಲಿಯರ್. ಸೊ ಇದಾಯಿತು. ನೆಕ್ಸ್ಟ್ ಕಾಸ್ ಥೀಟಾಗೆ ಬಂದರೆ ಕಾಸ್ ಥೀಟಾ B/H, ಸೆಕ್ ಥೀಟಾ ಏನು ಸರ್ H/B. ಇಲ್ಲಿ ನೋಡಿ ಸಿಂಪಲ್ ಆಗಿ ಕಾಸ್ ಥೀಟಾ B/H, ಸೆಕ್ ಥೀಟಾ H/B. ಕ್ಲಿಯರಾ? ಕ್ಲಿಯರ್. B/H H/B ಅಂದರೆ ಆಪೋಸಿಟ್. ಕಾಸ್ ಥೀಟಾ ಆಪೋಸಿಟ್. ಕಾಸ್ ಥೀಟಾ ಕೊಸೆಕ್ ಬೇರೆ, ಕಾಸ್ ಬೇರೆ. ಕ್ಲಿಯರ್. ಕಾಸ್ ಥೀಟಾ ಈಸ್ ಈಕ್ವಲ್ ಟು 1/ಸೆಕ್ ಥೀಟಾ. 1/ಸೆಕ್ ಥೀಟಾ ಆರ್ ಸೆಕ್ ಥೀಟಾ ಈಸ್ ಈಕ್ವಲ್ ಟು 1/ಕಾಸ್ ಥೀಟಾ. ಕ್ಲಿಯರ್. ಸೊ ಸೆಕ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು 1. ಕಾಸ್ ಥೀಟಾ ಈಸ್ ಈಕ್ವಲ್ ಟು 1. ನೋಡಿ, ಸೈನ್ ಥೀಟಾ ಈಸ್ ಈಕ್ವಲ್ ಟು 1/ಕೊಸೆಕ್ ಥೀಟಾ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಈಸ್ ಎಷ್ಟು, 1 ಸರ್. ಕ್ಲಿಯರಾ? ನಾನು ಇಲ್ಲಿ ಹೇಳ್ತಾ ಇದ್ದರೆ ನನ್ನ ಜೊತೆಗೆ ನೀವು ಕ್ಲಾಸ್ ಕೇಳುವಾಗ ಹೇಳ್ಕೊಂಡು ಹೋಗ್ತಾಯಿರಿ. ಕ್ಲಿಯರ್. ಕೊಸೆಕ್ ಈಸ್ ಈಕ್ವಲ್ ಟು 1/ಸೈನ್ ಥೀಟಾ. ಅದು ಯಾವ ಥರ ಆಗುತ್ತಂದರೆ ಆಫ್ಲೈನಲ್ಲಿ ನಾವು ಫೇಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹುಡುಗನಿಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ.
ಇಲ್ಲೇನು ಆನ್ಲೈನ್ ಅಲ್ವಾ, ಸೊ ಹಾಗಾಗಿ ನೀವೇನು ಮಾಡ್ತೀರಿ ಅಂತ ಕ್ಲಾಸ್ ನೋಡುವಾಗ ಜಸ್ಟ್ ಎಸ್ ಅರ್ಥ ಆಗ್ತದೆ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅದು ನಿಮ್ಗೆ ಏನಾಗುತ್ತೆ, ಒಂದು ಮೋಟಿವೇಶನ್ ಬರುತ್ತೆ. ಕ್ಲಿಯರ್. ಕಾಸ್ ಥೀಟಾ ಏನು ಸರ್ 1/sec θ ಆರ್ sec θ is equal to 1/cos θ. ಹಾಗಾದರೆ sec θ into cos θ that is equal to 1. ಎವ್ರಿವನ್ ಕ್ಲಿಯರ್? ಸೊ ಕ್ಲಿಯರ್. ಥರ್ಡ್ ಒನ್ ಬಂದುಬಿಟ್ಟು tan θ. ಕ್ಲಿಯರ್. tan θ ಬಂದುಬಿಟ್ಟು p/b. ಸೊ cot θ ಬಂದುಬಿಟ್ಟು b/b. ಕ್ಲಿಯರ್. ಸೊ ಅದೇನಾಗಿದೆ ಸರ್, ಉಲ್ಟಾ ಆಗಿದೆ. ಉಲ್ಟಾ ಇಟ್ ಮೀನ್ಸ್ ಏನಾಗುತ್ತೆ ಸರ್, 1/, ಆಗಿದೆ, ರಿವರ್ಸ್ ಆಗಿದೆ. ಸೊ ರಿವರ್ಸ್ ಆಗಿದ್ದರೆ ಕ್ಲಿಯರ್, ರಿವರ್ಸ್ ಆಗಿದ್ದರೆ ನಾವು tan θನ ಏನಂತ ಬರಿಬೋದು ಸರ್, 1/cot θ. 1/cot θ. ಕ್ಲಿಯರ್. 1/cot θ. ಸೊ tan θ ಇಂಟು cot θ ಇಸ್ ಈಕ್ವಲ್ ಟು ಎಷ್ಟು ಸರ್, 1. ಸೊ ನೋಡಿ, ಇದು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆರ್ ರೇಷಿಯೋ. sin θ is equal to 1/cosec θ or sin θ into cosec is equal to 1. cosec θ is equal to 1/sin θ. cosec θ is equal to 1/sin θ. ನೋಡಿ, ಕರ್ನಾಟಕದಲ್ಲಿ ನಮ್ಮದು ಒಂದು ಜ್ಞಾನಗಂಗೋತ್ರಿದು ಒಂದು ಇನಿಷಿಯೇಟಿವ್. ಕ್ಲಿಯರಾ? ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಲಿ, SSC ರೈಲ್ವೇಸ್ ಅವ್ರಿಗೆ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿದ್ದಾರೆ ಅಡ್ವಾನ್ಸ್ ಮಾರ್ಕ್ಸ್. ಹಾಗಾಗಿ ನಾವು ನಿಮಗೆ ಕಂಪ್ಲೀಟನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತಿರ್ತೀವಿ. ನೀವು ಜಸ್ಟ್ ನಮಗೆ ಮೋಟಿವೇಟ್ ಆಗ್ತಂದ್ರೆ ಜಸ್ಟ್ ಒಂದು ಲೈಕ್, ಶೇರ್ ಆಗು, ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಕ್ಲಿಯರ್? ಯಾರು ಆಫ್ಲೈನಲ್ಲಿ ಕಂಪ್ಲೀಟ್ 0 to ಜೆನಿತ್ ಅಪ್ ಟು ಐ ಲೆವೆಲ್ವರೆಗೂ ಕ್ಲಾಸಸನ್ನು ಕೇಳಬೇಕು ಅಂದ್ಕೊಂಡಿರೋರು ನಮ್ಮ ಒಂದು ತಂಡವನ್ನು ಜಾಯ್ನ್ ಆಗೋದು. ಕ್ಲಿಯರ್? sec θ into cosec θ. ಕ್ಲಿಯರ್? ಸೊ ನಮ್ಗೆ ಇಲ್ಲೇನು ಬಂತು ಸರ್, ನಮಗೊಂದು ಕ್ಲಾರಿಟಿ ಬಂತು. ನಮ್ಗೇನು ಕ್ಲಾರಿಟಿ ಬಂತು ಸರ್, sin θ p/h, cos θ b/h, tan θ h/p. ಈ ಮೂರು ಬಂದರೆ sin θ ಆಪೋಸಿಟ್, cosec θ cos θ ಆಪೋಸಿಟ್, sec θ tan θ ಆಪೋಸಿಟ್, cot θ. ಸೊ ನಮ್ಗೇನಾಗುತ್ತೆ ಸರ್, ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, ಟ್ಯಾನ್ ಥೀಟಾ ಸರ್, ಟ್ಯಾನ್ ಥೀಟಾ ಅಂದ್ರೇನು? ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಏನು ಸರ್? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕ್ಲಿಯರ್? ಸೈನ್ ಥೀಟಾ ಅಂದರೆ ಏನು ಸರ್? ಕರೆಕ್ಟಾ? ಸೈನ್ ಥೀಟಾ ಅಂದರೆ 1/cosec ಥೀಟಾ. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಕ್ಲಿಯರ್? ಪೌಸ್ ಮಾಡಿ ನಿಧಾನವಾಗಿ ನೋಡಿ, ತೊಂದರೆ ಇಲ್ಲ. ಕ್ಲಿಯರಾ? ನಾವು ಕಲಿಬೇಕು. ಕ್ಲಿಯರ್? ಯಾವುದೋ ಒಂದು ಎಕ್ಸಾಮ್ಗೆ ಸ್ಕಿಪ್ ಮಾಡಬಾರ್ದು. ಒಳ್ಳೆ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು, ಟ್ರೈ ಮಾಡಬೇಕು. ಕ್ಲಿಯರ್? ನಾವು ಕಂಪ್ಲೀಟಾಗಿ ನಿಮಗೆ ಫ್ರೀಯಾಗೇ ಮಾಡ್ತಿದ್ದೀವಿ ಅಲ್ವಾ? ಸೊ ಇದನ್ನು ಯೂಸ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. 1/cosec θ. ಕಾಸ್ ಥೀಟಾ ಏನು ಸರ್? 1/sec θ. 1/sec θ. ಕ್ಲಿಯರ್? tan θ is equal to 1/cosec θ by 1/sec θ. ದಟ್ ಈಸ್ tan θ is equal to ಕ್ಲಿಯರ್ sec ಮೇಲ್ಗಡೆ ಹೋದರೆ ಸರ್ sec θ ಡಿವೈಡೆಡ್ ಬೈ cosec θ. sec θ ಡಿವೈಡ್ ಬೈ cosec θ ಬಂತು ಸರ್. ಕ್ಲಿಯರ್? ಒಂದು ವೇಳೆ ಇನ್ನೂ ಮಾಡ್ಬೋದಾ ಸರ್? ಇನ್ನೂ ಮಾಡ್ಬೋದು. ಹೇಗೆ ಸರ್? sec θ ಬೇಕು ಅಂದರೆ sec θ is equal to tan θ cosec θ ಕಡೆ ಹೋದರೆ ಕ್ಲಿಯರ್ tan θ ಇಂಟು cosec θ, tan θ ಇಂಟು cosec θ. ಕ್ಲಿಯರ್? tan θ ಇಂಟು cosec θ. ಇದೆಲ್ಲನೂ ಸಹ ಪಾರ್ಟ್ 1A. ಕ್ಲಿಯರ್? ಪಾರ್ಟ್ ಎ. ಕ್ಲಿಯರ್? ಸೊ ನಮ್ಗೆ ಏನು ಬಂತು ಸರ್? sec θ is equal to tan θ ಇಂಟು cosec θ. tan θ ಇಂಟು cosec θ. ಸೊ ಸೆಕ್ದು ನಮಗೆ ಇಷ್ಟು ಬಂತು. ಸೊ ನೋಡಿ, tan θ ಇಂದ sec ಬೈ cosec ಬರುತ್ತೆ. ಕ್ಲಿಯರ್? ಮೊದಲು sin ಬೈ ಕಾಸ್ ಬರುತ್ತೆ. ಕ್ಲಿಯರ್? ಒಂದು ವೇಳೆ ನೋಡಿ ಕ್ವಶನಲ್ಲಿ tan θ is equal to 3/4 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕ್ಲಿಯರ್? 3/4 ಕೊಟ್ಟಿದ್ದಾರೆ. ಆಗ ಕಾಟ್ ಥೀಟಾ ಬೇಕು ಅಂದ್ಕೊಳ್ಳಿ. ಟ್ಯಾನ್ ಆಪೋಸಿಟ್ ಕಾಟ್ ಅಲ್ವಾ? ಸೊ ಇದೇನಾಗುತ್ತೆ 4/3 ಆಗುತ್ತೆ. ಸೊ ಟ್ಯಾನ್ ಅಂದರೆ ಏನು ಸರ್? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕ್ಲಿಯರ್? ಸೊ ಸೈನ್ ಥೀಟಾ ವ್ಯಾಲ್ಯೂ 3, ಕಾಸ್ ಥೀಟಾ ವ್ಯಾಲ್ಯೂ 4. ಆರ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಸೊ ಕಾಸ್ ಥೀಟಾ ವ್ಯಾಲ್ಯೂ 4, ಸೈನ್ ಥೀಟಾ ವ್ಯಾಲ್ಯೂ 3. ನಿಮಗೆ ನಾನು ಕಂಪ್ಲೀಟ್ ಅಪ್ರೋಚನ್ನು ಹೇಳ್ಕೊಡ್ತೀನಿ. ಇದು ಜಸ್ಟ್ ನಮಗೇನು ಥಿಯರಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಚೆನ್ನಾಗಿ ಕಲಿತ್ರೆ ಯಾವುದೇ ಒಂದು ಪ್ರಶ್ನೆಗಳನ್ನು ನೀವೇ ಸಾಲ್ವ್ ಮಾಡ್ತೀರಿ. ಯಾವುದೋ ಒಂದು PYQ ಬುಕ್ ತೊಗೊಂಡ್ರೆ ನಾವು ಥಿಯರಿ ಬಿಟ್ಟು ಡೈರೆಕ್ಟ್ ಕ್ವಶನ್ಸ್ಗೆ ಹೋಗಿದ್ದೀವಿ ಅಂದ್ಕೊಳ್ಳಿ, ಕ್ಲಿಯರಾ? ಮಿಸ್ ಆಗುತ್ತೆ. ಎಕ್ಸಾಮ್ಸಲ್ಲಿ ಔಟ್ ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಪ್ರಶ್ನೆಗಳನ್ನ ಮಾಡಿರೋದು ಮಾತ್ರ ನೀವು ಮಾಡ್ತೀರ. ಈಗ 30 ಪ್ರಶ್ನೆಗಳಿದೆ ಅಂದರೆ CGL ಮೈನ್ಸಲ್ಲಿ, ಕ್ಲಿಯರ್? ಎಲ್ಲರೂ ಸಹ 25 ಕ್ವಶನ್ಸನ್ನು ಮಾಡ್ತಾರೆ. ಇನ್ನು ಉಳಿದಿರೋ 5 ಕ್ವಶನ್ಸ್ ಯಾರು ಮಾಡ್ತಾರೆ ಅಂದರೆ ಬೇಸಿಕ್ ಕಂಪ್ಲೀಟ್ ಇದ್ದರೆ ಮಾತ್ರ. ಕ್ಲಿಯರ್? ತುಂಬ ಪ್ರಶ್ನೆಗಳು ಬೇಸಿಕ್ಕಿಂದ ಕೇಳಿರ್ತಾರೆ. ನಾವು ಏನು ಮಾಡಿರ್ತೀವಿ, ಜಸ್ಟ್ ಶಾರ್ಟ್ಕಟ್ಟು ಅದು ಇದು ಅಂತ ಅಂದ್ಕೊಂಡು ನಾವು ಯಾವುದೋ ಒಂದು ಬುಕ್ ತೊಗೊಂಡು ಸುಮ್ಮನೆ ತಿರುಗಿಸಿ ಎಲ್ಲ ಬುಕ್ಕನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಕ್ಲಿಯರ್? ಅವಾಗ ಏನಾಗುತ್ತೆ, ಈ 5 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕಾಗಲ್ಲ. ಕ್ಲಿಯರ್? ಒಂದು ಪ್ರಶ್ನೆ ಅಟೆಂಡ್ ಮಾಡಿದ್ರು ಇನ್ನೆಷ್ಟೋ ತುಂಬ ಹಿಂದೆ ಹೋಗ್ಬಿಡ್ತಾರೆ. ಕ್ಲಿಯರ್? ಹಾಗಾಗಿ ಕಂಪ್ಲೀಟ್
ಚಾಪ್ಟರ್ ಕಲಿತೀವಿ ಅಂದರೆ ಕಂಪ್ಲೀಟ್ ಚಾಪ್ಟರ್ನೇ ಕಲಿಬೇಕು. ಕ್ಲಿಯರ್? ನೋಡಿ ಅಗೇನ್ ಟ್ಯಾನ್ ತೀಟದಾಯಿತು. ಒಂದು ವೇಳೆ ಕಾಟ್ ತೀಟ ಬೇಕು ಅಂದ್ಕೊಳ್ಳಿ. ಕ್ಲಿಯರ್? ಕಾಟ್ ತೀಟಾ. ಕಾಟ್ ತೀಟ ಅಂದರೆ ಏನು ಸರ್? ಕಾಸ್ ತೀಟಾ ಬೈ ಸೈನ್ ತೀಟಾ ಬೈ ಸೈನ್ ತೀಟಾ. ಸೊ ಕಾಸ್ ತೀಟಾ ಅಂದರೆ ಏನು ಸರ್? 1/sec ತೀಟಾ ದಟ್ ಈಸ್ ಈಕ್ವಲ್ ಟು 1/cosec ತೀಟಾ. ಸೈನ್ ತೀಟಾ ಅಂದರೆ ಅಲ್ವಾ? ಸೊ ಕೊಸೆಕ್ ಮೇಲೆ ಹೋದರೆ ಕೊಸೆಕ್ ತೀಟಾ ಬೈ ಸೆಕ್ ತೀಟಾ. ಕ್ಲಿಯರ್? ಸೆಕ್ ತೀಟಾ. ಕ್ಲಿಯರ್? ಸೊ ಕಾಟ್ ತೀಟಾ ಈಸ್ ಈಕ್ವಲ್ ಟು ಕೊಸೆಕ್ ತೀಟಾ ಬೈ ಸೆಕ್ ತೀಟಾ. ಕ್ಲಿಯರ್? ಸೊ ಅವಾಗ ನಮಗೆ ಕಾಟ್ ತೀಟಾ ಇಂಟು ಸೆಕ್ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಸರ್? ಕೊಸೆಕ್ ತೀಟಾ. ಕೊಸೆಕ್ ತೀಟಾ. ಕ್ಲಿಯರ್? ಸೊ ಸೆಕ್ ತೀಟಾ ಇಂಟು ಟ್ಯಾನ್ ತೀಟಾ ಇಂಟು ಕಾಸ್ ಸೆಕ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಇಂಟು ಕೊಸೆಕ್ ತೀಟಾ ಆಯಿತು. ಇಲ್ಲಿ ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ತೀಟಾ ಇಂಟು ಸೆಕ್ ತೀಟಾ. ಇದೇನಾಗಿದೆ? ರಿವರ್ಸ್ ಆಗಿದೆ. ರಿವರ್ಸ್ ಏನಾಗಿದೆ ಸರ್? ಹೇಗಾಗಿದೆ ಅಂದರೆ ಅದು ಕಾಟ್ ತೀಟಾ ಏನಾಗುತ್ತೆ ಟ್ಯಾನ್ ತೀಟಾಗೆ 1/. ಕ್ಲಿಯರ್? ಉಲ್ಟಾ ರಿವರ್ಸ್ ಏನು ಬೇಕಾದ್ರೂ ಅನ್ಕೋಬೋದು. ಕ್ಲಿಯರ್? ನೆನ್ಪಿಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಸೈಡ್ಗೆ ಹೋಗ್ತೀನಿ. ಯಾರ್ಯಾರು ನೋಡ್ತಿದ್ರು ಅವರೆಲ್ಲರೂ ಸಹ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಕ್ಲಿಯರ್? ಮುಗಿತಾ? ಓಕೆ. ನೆಕ್ಸ್ಟ್ ಪಾಯಿಂಟ್. ಸೈನ್ ಗೊತ್ತಾಯಿತು, ಕಾಸ್ ಗೊತ್ತಾಯಿತು, ಕಾಟ್ ಗೊತ್ತಾಯಿತು, ಎಲ್ಲನೂ ಗೊತ್ತಾಯ್ತು ಸರ್. ಈಗ ನೆಕ್ಸ್ಟ್ ಬಿ ಪಾಯಿಂಟ್ಗೆ ಹೋಗೋ ಮುಂಚೆ ಕ್ಲಿಯರಾ? ನಾವು ಪೈಥಾಗರಸ್ ಟ್ರಿಪ್ಲೆಟ್ ಏನು ಹೇಳಿದ್ವಿ? a² + b² ದಟ್ ಈಸ್ ಈಕ್ವಲ್ ಟು c² ಸರ್. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು c². ಕ್ಲಿಯರ್? ಒಂದು ವೇಳೆ ಕ್ಲಿಯರ್ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ಕೊಳ್ಳಿ. ಇದು ಎ, ಇದು ಬಿ, ಇದು ಸಿ. ಎ ಬಿ ಸಿ. ಎ ಮುಂಚೆ ಎ, ಬಿ ಮುಂಚೆ ಬಿ, ಸಿ ಮುಂಚೆ ಸಿ. ಕ್ಲಿಯರ್? ಸೊ ಇದು ತೀಟಾ. ಕ್ಲಿಯರ್? ಒಂದು ವೇಳೆ ನಾವು ಇದನ್ನು ಏನಂತ ಡಿನೋಟ್ ಮಾಡ್ತಿದ್ವಿ ಸರ್? ನಾವು ಪಿ ಅಂತ ಡಿನೋಟ್ ಮಾಡಿದ್ವಿ ಅಂದ್ಕೊಳ್ಳಿ. ತೀಟಾ ಇದು ಅಪೋಸಿಟ್, ಸೊ ಇದು ಪಿ ಅಂತ ಡಿನೋಟ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್? ಆಗ ಇದೇನಾಗ್ತು? ಬಿ. ಇದೇನಾಗ್ತದೆ ಸರ್? ಎಚ್. ಕ್ಲಿಯರ್? ಹಾಗಾದರೆ a² + b² ಈಸ್ ಈಕ್ವಲ್ ಟು c² ಪೈಥಾಗರಸ್ ಟ್ರಿಪ್ಲೆಟ್. ಎರಲ್ಲಿ ಎಷ್ಟಿದೆ? ಎದ್ರಲ್ಲಿ ಯಾವುದು ಇದೆ ಸರ್? ಈಗ ಎದ್ರಲ್ಲಿ b² ಇದೆ, ಪ್ಲಸ್ ಬಿ ಅಲ್ಲಿ ಯಾವುದಿದೆ ಸರ್? p² ಇದೆ, ಈಸ್ ಈಕ್ವಲ್ ಟು c² ಅಂದರೆ ಏನು ಸರ್? h² ಅಲ್ವಾ? ಸೊ p² + b² ಈಸ್ ಈಕ್ವಲ್ ಟು h² ಅಂದ್ರೂ ಒಂದೇ, b² + p² ಈಸ್ ಈಕ್ವಲ್ ಟು h² ಅಂದ್ರೂ ಒಂದೇ. ಕ್ಲಿಯರ್? ಒಂದು ವೇಳೆ ಡಿವೈಡೆಡ್ ಬೈ LHS ಆ್ಯಂಡ್ RHS ಡಿವೈಡ್ ಬೈ h² ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್? h² ಮಾಡಿದ್ವಿ ಅಂದ್ಕೊಳ್ಳಿ, h² ಡಿವೈಡ್ ಬೈ ಮಾಡಿದ್ವಿ ಅಂದ್ಕೊಳ್ಳಿ. ಆಗೇನಾಗುತ್ತೆ ಸರ್? ಅಲ್ವಾ? ಆಗೇನಾಗುತ್ತೆ ಅಂದರೆ ಕ್ಲಿಯರ್ p/h ಆಗುತ್ತೆ. p/h ಏನು? p/h ಹೋಲ್ ಸ್ಕ್ವೇರ್ ಪ್ಲಸ್ b/h ಹೋಲ್ ಸ್ಕ್ವೇರ್ ಬೈ ಸರ್ ಈಸ್ ಈಕ್ವಲ್ ಟು h² ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 1. ಸೊ p/h ಅಂದರೆ ಏನು ಸರ್? p/h ಅಂದರೆ ನೀವು ಇಷ್ಟೊತ್ತು ಹೇಳಿದ್ರಿ ಸೈನ್ ತೀಟಾ ಅಂದರೆ p/h ಅಂತ. ಕರೆಕ್ಟ್? ಸೈನ್ ತೀಟಾ ಅಂದರೆ p/h ಅಂತ ಹೇಳಿದ್ರಿ, ಕಾಸ್ ತೀಟಾ ಅಂದರೆ b/h ಅಂತ ಹೇಳಿದ್ರಿ, ಟ್ಯಾನ್ ತೀಟಾ ಅಂದರೆ p/b ಅಂತ ಹೇಳಿದ್ರಿ, ಕಾಟ್ ಅಂದರೆ b/p ಅಂತ ಹೇಳಿದ್ರಿ, ಕೊಸೆಕ್ ಅಂದರೆ h/p ಅಂತ ಹೇಳಿದ್ರಿ, ಸೆಕ್ ತೀಟಾ ಅಂದರೆ h/b ಅಂತಲೂ ಸಹ ಹೇಳಿದ್ರಿ ಸರ್. ನಮ್ಗೆ ನೆನಪಿದೆ ಅಲ್ವಾ? ಸೊ ನಾನು ಹಗಲೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಮಲ್ಟಿಪಲ್ ಟೈಮ್ಸ್ ನೀವು ಕೇಳ್ತಾ ಇದ್ರೆ ಏನಾಗುತ್ತೆ, ನಿಮಗೆ ಒಂದು ಮೈಂಡ್ಗೆ ಹೋಗ್ಬಿಡುತ್ತೆ. ಕ್ಲಿಯರ್? ಸೊ ಆಗ ಏನಾಗುತ್ತೆ ಅಂದರೆ ಅಲ್ವಾ, p/h ಅಂದರೆ ಸೈನ್ ತೀಟಾ. ಕ್ಲಿಯರ್? ಸ್ಕ್ವೇರ್ ಇದೆ, ಸೊ sin² ತೀಟಾ. b/h ಅಂದರೆ ಕಾಸ್ ತೀಟಾ, ಸ್ಕ್ವೇರ್ ಇದೆ, ಸೊ cos² ತೀಟಾ ಈಸ್ ಈಕ್ವಲ್ ಟು 1 ಆಯಿತು. ಈಸ್ ಈಕ್ವಲ್ ಟು ಏನಾಯ್ತು ಸರ್? 1 ಆಯಿತು. ಕ್ಲಿಯರ್? ಇದು ಮೈನ್ ವೆರಿ 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 ಇಂಪಾರ್ಟೆಂಟ್ ಐಡೆಂಟಿಟಿ. ಕ್ಲಿಯರ್? ಏನಾಯ್ತು ಸರ್? sin² ತೀಟಾ ಪ್ಲಸ್ cos² ತೀಟಾ ಈಸ್ ಈಕ್ವಲ್ ಟು 1 ಆಯಿತು. ಈಸ್ ಈಕ್ವಲ್ ಟು 1. ಕ್ಲಿಯರ್? ಇದು ಹೇಗೆ ಬಂತಂತ ಗೊತ್ತಾಯ್ತಾ? ಇದು ಹೇಗೆ ಬಂತು ಅಂದರೆ a² + b² ಈಸ್ ಈಕ್ವಲ್ ಟು c² ಇದೆ ಅಲ್ವಾ? ಇದನ್ನು p² + b² ಈಸ್ ಈಕ್ವಲ್ ಟು h² ಡಿವೈಡೆಡ್ ಬೈ LHS RHSಗೆ h² ಮಾಡಿದ್ವಿ ಅಂದ್ಕೊಳ್ಳಿ. p/h ಹೋಲ್ ಸ್ಕ್ವೇರ್ b/h ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು h² ಕ್ಯಾನ್ಸಲ್ 1. ಸೊ p/h² ವ್ಯಾಲ್ಯೂ sin² ತೀಟಾ, b/h² ವ್ಯಾಲ್ಯೂ cos² ತೀಟಾ ದಟ್ ಈಸ್ ಈಕ್ವಲ್ ಟು 1. ಸೊ ನಮಗೆ ಬೇಸಿಕ್ ಐಡೆಂಟಿಟಿ ಬಂತು. ಕ್ಲಿಯರ್? ಒಂದು ಫಾರ್ಮುಲಾ ಬಂತು. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇನ್ನೂ ಸಹ ಕ್ಲಿಯರಾ ಇದರಿಂದ ತುಂಬ ಯೂಸ್ ಇದೆ. ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ಥಿಯರಿಯನ್ನು ಹೇಳ್ಕೊಡ್ತೀನಿ. ಕಂಪ್ಲೀಟ್ ಥಿಯರಿ ಗೊತ್ತಾದರೆ ಟ್ರಿಗ್ನೋಮೆಟ್ರಿ ಅಂದರೆ ಭಯ ಹೋಗುತ್ತೆ. ಕ್ಲಿಯರ್? ಟ್ರಿಗ್ನೋಮೆಟ್ರಿ ಭಯದಿಂದ ಹೋದರೆ ಪ್ರಶ್ನೆಗಳು ನಿಮ್ಮಿಂದ ಸ್ಟಾರ್ಟ್ ಆಗೋದು, ಪ್ರಶ್ನೆಗಳು ನಿಮ್ಮಿಂದ ಸಾಲ್ವ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಿಮ್ಮಿಂದ ಸಾಲ್ವ್ ಆಗ್ತಿದೆ ಅಂದರೆ ನಿಮಗೆ ಟ್ರಿಗ್ನೋಮೆಟ್ರಿ ಈಸಿ ಆಗಿಬಿಡುತ್ತೆ. ಕ್ಲಿಯರ್?
ಸೊ ಇದು ನೆನ್ಪಿಟ್ಕೊಳ್ಳಿ. ಏನು ನೆನ್ಪಿಟ್ಕೋಬೇಕು? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ದಟ್ ಈಸ್ ಈಕ್ವಲ್ ಟು 1. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀವಿ. ನೋಡಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ದಟ್ ಈಸ್ ಈಕ್ವಲ್ ಟು 1. ಕ್ಲಿಯರ್? ಟ್ರಿಗ್ನೋಮೆಟ್ರಿ ಸಿಂಪಲ್ಲು. ನಾನು ನಿಮ್ಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೆಕೆಂಡ್ಸಲ್ಲಿ ಯಾವ ಥರ ಮಾಡಬೇಕು, ವ್ಯಾಲ್ಯೂ ಪುಟ್ಟಿಂಗ್ ಯಾವ ಥರ ಮಾಡಬೇಕು, ಝೀರೋನ ಪುಟ್ ಮಾಡಿ ಯಾವ ಥರ ಮಾಡಬೇಕು, ಆರ್ ಆಪ್ಷನ್ ಎಲಿಮಿನೇಷನ್ 45 60 ಡಿಗ್ರಿ ಯಾವ ಥರ ಮಾಡಬೇಕು. 45 ಬಂದರೆ √3 + 1 ಹೇಗೆ, 60 ಡಿಗ್ರಿ ಬಂದರೆ √3 - 1. ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಬಟ್ ಕಂಪ್ಲೀಟಾಗಿ ಹೇಳಬೇಕು ಅಂದರೆ ನೀವು ಕಂಪ್ಲೀಟಾಗಿ ಟ್ರಿಗ್ನೋಮೆಟ್ರಿ ಒಂದು ಸ್ಟ್ರಕ್ಚರ್ ನಿಮ್ಮ ಮೈಂಡಲ್ಲಿ ಇರಬೇಕು. ಒಂದು ಮೈಂಡಲ್ಲಿ ನೀವು ಏನು ಮಾಡ್ತಿದ್ರೆ ಭಯ ಬೀಳ್ತಾ ಇದ್ದೀರ. ಕ್ಲಿಯರಾ? ಯಾವುದೇ ಒಂದು ಎಕ್ಸಾಮ್ಗೆ ಅಡ್ವಾನ್ಸ್ ಮ್ಯಾಥ್ಸ್ ಆರ್ ಸಮಥಿಂಗ್ ಒಂದು ಡಿಫ್ರೆಂಟ್ ಟಾಪಿಕ್ ಬಂದಾಗ ಭಯ ಬೀಳ್ತಾ ಇದ್ದಾರೆ. ಆ ಭಯ ನಿಮಗೆ ನಾವು ಕಂಪ್ಲೀಟಾಗಿ ನಮ್ಮ ಜ್ಞಾನ ಗಂಗೋತ್ರಿ ಒಂದು ತಂಡ ಇದೆ ಅಲ್ವಾ, ಅದು ಕಂಪ್ಲೀಟಾಗಿ ನಿಮಗೆ ಭಯವನ್ನು ದೂರ ಆಗೋ ಥರ ನಾವು ಮಾಡ್ತೀವಿ. ಕ್ಲಿಯರ್? ಆಫ್ಲೈನಲ್ಲಿ ಬಂದರೆ ಪ್ರತಿ ಒಬ್ಬೊಬ್ಬರಿಗೂ ಸಹ ನಾವು ಕೇರ್ ಮಾಡಿಕೊಂಡು ಹೇಳ್ಕೊಡ್ತೀವಿ. ಇನ್ನು ನೋಡಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಲ್ಲಿ ನಾವೇನು ಮಾಡಿದ್ವಿ, H ಸ್ಕ್ವೇರ್ ಮಾಡಿದ್ವಿ. ಒಂದು ವೇಳೆ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ಬೋದು, PPT ತೊಗೊಂಡು ಬಂದುಬಿಟ್ಟು ಇಷ್ಟೇ ಇದೆಲ್ಲ ಬೈಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನೋ, ನಿಮಗೆ ಅರ್ಥ ಆಗಬೇಕು. ಕರೆಕ್ಟ್? ನಾವೊಂದು ಕ್ಲಾಸ್ ಮಾಡ್ತಾಯಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಬೇಕು. ಕ್ಲಿಯರ್? ನೋಡಿ, ಆವಾಗ ಒಂದು ವೇಳೆ ನಾವು ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಮಾಡಿದ್ವಿ ಅಂದ್ಕೊಳ್ಳಿ, ಬೋತ್ ಸೈಡ್ಸ್. ಆಗೇನಾಗುತ್ತೆ, ಇದು ಸೈನ್ ಸ್ಕ್ವೇರ್ ತೀಟಾ, ಇದು ಸೈನ್ ಸ್ಕ್ವೇರ್ ತೀಟಾ, ಇದು 1/sin ಸ್ಕ್ವೇರ್ ತೀಟಾ. ಕ್ಲಿಯರ್? ಸರಿ, ಒಂದು ಪಾಯಿಂಟ್ ಮಿಸ್ ಮಾಡಿದೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಲ್ವಾ. ಸೊ ನಮಗೆ ಓನ್ಲಿ ಸೈನ್ ಸ್ಕ್ವೇರ್ ತೀಟಾ ಬೇಕು ಅಂದ್ಕೊಳ್ಳಿ. ಓನ್ಲಿ ಸೈನ್ ಸ್ಕ್ವೇರ್ ತೀಟಾ ಬೇಕು ಅಂದರೆ ಕ್ಲಿಯರ್. ಸೊ 1 ಪ್ಲಸ್ ಇರೋದು ಆ ಕಡೆ ಹೋದರೆ 1 - ಕಾಸ್ ಸ್ಕ್ವೇರ್ ತೀಟಾ, 1 - ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್? ಆಗೇನಾಗುತ್ತೆ, 1 to the power of ಎನಿಥಿಂಗ್ ಸ್ಕ್ವೇರ್ ಮಾಡಿದ್ರು ಸಹ 1 ಬರುತ್ತೆ. ಸೊ ಆಗ ಸೈನ್ ಸ್ಕ್ವೇರ್ ತೀಟಾ. ಕ್ಲಿಯರ್? ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು, ಇದು ಯಾವ ಫಾರ್ಮಲ್ಲಿ ಇದೆ ಸರ್, A² - B², A² - B², A² - B² ಫಾರ್ಮುಲಾ ಏನು ಸರ್, A + B ಇಂಟು A - B. ಕ್ಲಿಯರ್? A + B ಇಂಟು A - B. ಒಂದು ವೇಳೆ A + B ಅಂದರೆ ಏನು ಸರ್, 1 + ಕಾಸ್ ತೀಟಾ ಇಂಟು 1 - ಕಾಸ್ ತೀಟಾ, 1 - ಕಾಸ್ ತೀಟಾ. ಕ್ಲಿಯರ್? ಓನ್ಲಿ ನಮಗೆ 1 + ಕಾಸ್ ತೀಟಾ ಬೇಕು ಅಂದ್ಕೊಳ್ಳಿ. ಸೈನ್ ಸ್ಕ್ವೇರ್ ತೀಟಾ ಏನು ಬೇಕು ಸರ್, 1 + ಕಾಸ್ ತೀಟಾ ಬೇಕು ಅಂದ್ಕೊಳ್ಳಿ. ಡಿವೈಡ್ ಬೈ 1 - ಕಾಸ್ ತೀಟಾ, 1 - ಕಾಸ್ ತೀಟಾ ನಮಗೆ ಬರುತ್ತೆ ಈಸ್ ಈಕ್ವಲ್ ಟು 1 + ಕಾಸ್ ತೀಟಾ. ಕ್ಲಿಯರ್? ಇನ್ನೂ ನಾವು ಬೇಕು ಅಂದರೆ ಇದನ್ನು ಸೈನ್ ಸ್ಕ್ವೇರ್ ತೀಟಾ ತೋರಿಸ್ತೀನಿ. ಸೈನ್ ಸ್ಕ್ವೇರ್ ತೀಟಾ ನಾವೇನಂತ ಬರಿಬೋದು ಸರ್, ಸೈನ್ ತೀಟಾ ಇಂಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಸರಿ 1 - ಕಾಸ್ ತೀಟಾ ಈಸ್ ಈಕ್ವಲ್ ಟು 1 + ಕಾಸ್ ತೀಟಾ. ಒಂದು ಸೈನ್ ತೀಟಾ ಈ ಕಡೆ ಬಂದಿದೆ ಅಂದ್ಕೊಳ್ಳಿ, ಆಗೇನಾಗುತ್ತೆ ಸರ್, ಸೈನ್ ತೀಟಾ ಬೈ 1 - ಕಾಸ್ ತೀಟಾ ಈಸ್ ಈಕ್ವಲ್ ಟು 1 + ಕಾಸ್ ತೀಟಾ ಈಸ್ ಬೈ ಸೈನ್ ತೀಟಾ ಬೈ ಸೈನ್ ತೀಟಾ. ಇಷ್ಟೆಲ್ಲ ಸಹ ನಮಗೆ ಬರುತ್ತೆ. ಒಂದು ವೇಳೆ ಸೈನ್ ತೀಟಾ ಬೈ 1 - ಕಾಸ್ ತೀಟಾ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ನಾವು 1 + ಕಾಸ್ ತೀಟಾ ಬೈ ಸೈನ್ ತೀಟಾ ಫೈಂಡ್ ಔಟ್ ಮಾಡಬೇಕಂದ್ರೆ ಮೈನಸ್ ಇರೋದೇನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇಲ್ಲಿಂದ ನಮ್ಗೆ ಏನೇನು ಬರುತ್ತೆ ಅಂತ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಬಯಟ್ ಮಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕ್ಲಿಯರ್ ಸರ್? ಕ್ಲಿಯರ್? ಇಷ್ಟು ನೋಡಿ, ಇಷ್ಟೆಲ್ಲ ಬರುತ್ತೆ. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಡಿ. ಡಿವೈಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಮಾಡಿದ್ವಿ, ಕರೆಕ್ಟಾ? ಡಿವೈಡೆಡ್ ಬೈ ಮಾಡಿದ್ರೆ ಇದೇನಾಯ್ತು ಸರ್, 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ, ಸರ್ ಕಾಟ್ ಸ್ಕ್ವೇರ್ ತೀಟಾ ಇಷ್ಟೊತ್ತು ಹೇಳಿದ್ರಿ. ಕ್ಲಿಯರ್? ಸೊ ಸೈನ್ ಸ್ಕ್ವೇರ್ ತೀಟಾ ಬೈ ಕಾಸ್ ಸ್ಕ್ವೇರ್ ತೀಟಾ ಇದ್ದಿದ್ರೆ ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ಇಲ್ಲಿ ರಿವರ್ಸ್ ಇದೆ, ಸೊ ಇಲ್ಲಿ ರಿವರ್ಸ್ 1 +
ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1/sin ಸ್ಕ್ವೇರ್ ಥೀಟಾ ಅಂದರೆ ಏನು ಸರ್? 1/sin ಸ್ಕ್ವೇರ್ ಥೀಟಾ ಅಂದರೆ ಕೊಸೆಕ್ ಸ್ಕ್ವೇರ್ ಥೀಟಾ. ಕ್ಲಿಯರ್? ಕೊಸೆಕ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಕೊಸೆಕ್ ಸ್ಕ್ವೇರ್ ಥೀಟಾ. ಕ್ಲಿಯರ್? ಕೊಸೆಕ್ ಸ್ಕ್ವೇರ್ ಥೀಟಾ ಆಯ್ತು ಸರ್. ಕ್ಲಿಯರ್? ಒಂದು ವೇಳೆ 1 ಬೇಕು ಅಂದರೆ ಕ್ಲಿಯರ್ ಕೊಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಇರೋದು ಹಾಕೊಡೋದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ, ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಇದನ್ನು ಮತ್ತೆ ಇನ್ನೂ ಏನು ಮಾಡ್ಬೋದು ಸರ್? 1 ಈಸ್ ಈಕ್ವಲ್ ಟು ಕ್ಲಿಯರ್ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಯಾವ ಒಂದು ಫಾರ್ಮಲ್ ಇದೆ ಸರ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ. ಕ್ಲಿಯರ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ಇದೇನಾಗುತ್ತೆ ಸರ್? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸೊ ಆಗ ಏನಾಗುತ್ತೆ ಸರ್? 1 ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಂಟು ಕಾಟ್ ಥೀಟಾ ಸಾರಿ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ. ಕ್ಲಿಯರ್? ಮೈನಸ್ ಕಾಟ್ ಥೀಟಾ. ಹಾಗಾದರೆ 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಯಾವುದಾದ್ರೂ ಈ ಕಡೆ ತಂದಿದ್ವಿ ಅಂದ್ಕೊಳ್ಳಿ. ಆಗೇನಾಗುತ್ತೆ ಸರ್? ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಆಗುತ್ತೆ. ಕ್ಲಿಯರ್? ಒಂದು ವೇಳೆ 1 ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಬಂದಿದೆ ಅಂದ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಸರ್? ಇದು ಈ ಕಡೆ ಬಂತು, ಇದು ಈ ಕಡೆ ಬರುತ್ತೆ. ಕ್ಲಿಯರ್? ಆಗೇನಾಗುತ್ತೆ? ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಎಲ್ಲನೂ ಸಹ ಬರ್ಕೊಂಡಿರ್ಬೇಕು. ಒಂದು ನೋಟ್ಸ್ ಮಾಡಿ ಆರಾಮಾಗಿ ಬರ್ಕೊಂಡಿರಿ. ಕ್ಲಿಯರಾ? ಇಷ್ಟು ಒಳ್ಳೆ ಕಂಟೆಂಟು ನಿಮಗೆ ಫ್ರೀಯಾಗಿ ಸಿಗ್ತಿದೆ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಕ್ಲಿಯರ್? ಸೊ ನಮಗೇನಾಯ್ತು ಸರ್? ಡಿವೈಡ್ ಬೈ sin ಸ್ಕ್ವೇರ್ ಥೀಟಾ ಮಾಡಿದ್ರೆ ಏನು ಬಂತು? 1 ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಆರ್ 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಬಂತು. ಕ್ಲಿಯರ್? ಒಂದು ವೇಳೆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಗ ಡಿವೈಡ್ ಬೈ sin ಸ್ಕ್ವೇರ್ ಥೀಟಾ ಮಾಡಿ. ಡಿವೈಡ್ ಬೈ sin ಸ್ಕ್ವೇರ್ ಥೀಟಾ. ಈಗ ಒಂದು ವೇಳೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್? ಕಾಸ್ ಸ್ಕ್ವೇರ್ ಥೀಟಾ ಮಾಡಿದ್ವಿ ಅಂದ್ಕೊಳ್ಳಿ. ಆಗೇನಾಗುತ್ತೆ ಸರ್? ಕ್ಲಿಯರ್? ಆಗೇನಾಗುತ್ತೆ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಬಂದ್ಕೊಡ್ರಿ. ಆಗ sin ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ tan ಸ್ಕ್ವೇರ್ ಥೀಟಾ. ಕ್ಲಿಯರ್? ಇಲ್ಲಿ ನೋಡಿ, ಇದು ಎರಡನೇದು ನೆನ್ಪಿಟ್ಕೋಬೇಕು. ಇದು ಎರಡನೇದು. ಏನು ಎರಡನೇದು? ಫಸ್ಟ್ ಪಾಯಿಂಟ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೆಕೆಂಡ್ ಪಾಯಿಂಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ. ಕ್ಲಿಯರ್? ಥರ್ಡ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಕ್ಲಿಯರ್ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1 ಬೈ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ. ಕ್ಲಿಯರ್? ಸೆಕ್ ಸ್ಕ್ವೇರ್ ಥೀಟಾ. ಒಂದು ವೇಳೆ 1 ಬೇಕು ಅಂದ್ಕೊಳ್ಳಿ. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಆಯಿತು. ಸೇಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಗ 1 ಈಸ್ ಈಕ್ವಲ್ ಟು ಸೆಕ್ ಥೀಟಾ ಪ್ಲಸ್ tan ಥೀಟಾ. ಕ್ಲಿಯರ್? ಇಂಟು ಸೆಕ್ ಥೀಟಾ ಮೈನಸ್ tan ಥೀಟಾ. ಕ್ಲಿಯರ್? ಆಗೇನಾಯಿತು? 1 ಡಿವೈಡ್ ಬೈ ಸೆಕ್ ಪ್ಲಸ್ ಈ ಕಡೆ ಬಂದಿದೆ ಅಂದ್ಕೊಳ್ಳಿ. ಸೆಕ್ ಥೀಟಾ ಪ್ಲಸ್ tan ಥೀಟಾ ಇಸ್ ಈಕ್ವಲ್ ಟು ಸೆಕ್ ಥೀಟಾ ಮೈನಸ್ tan ಥೀಟಾ. ಕ್ಲಿಯರ್? ಸೊ ಒಂದು ವೇಳೆ ನಮಗೆ ಸರ್ 1 ಬೈ ಸೆಕ್ ಮೈನಸ್ tan ಬೇಕು ಅಂದ್ಕೊಳ್ಳಿ. 1 ಬೈ ಸೆಕ್ ಥೀಟಾ ಮೈನಸ್ tan ಥೀಟಾ ಇಸ್ ಈಕ್ವಲ್ ಟು ಆಗೇನಾಗುತ್ತೆ ಸರ್? ಸೆಕ್ ಥೀಟಾ ಪ್ಲಸ್ tan ಥೀಟಾ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಕ್ಲಿಯರ್? ಇಷ್ಟು ನಮಗೆ ಬರುತ್ತೆ. ಇದು ಥರ್ಡ್. ಕ್ಲಿಯರ್? ಮೊದಲನೇದು sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಎರಡನೇದು ಇಷ್ಟೊತ್ತು ಮಾಡಿದ್ವಿ. ಮೂರನೇದು ಬಂದುಬಿಟ್ಟು ಏನು ಬರುತ್ತೆ ಸರ್? tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ. ಕ್ಲಿಯರ್ ಸರ್? ಕ್ಲಿಯರ್? ಇದು ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಬಿ ಪಾಯಿಂಟ್. ನೋಡಿ, ಫಸ್ಟ್ನೇ ಕ್ಲಾಸಲ್ಲಿ ಥಿಯರಿ ಇರುತ್ತೆ. ಕ್ಲಿಯರ್? ಎರಡನೇ ಕ್ಲಾಸಲ್ಲಿ ನಿಮಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ಆರ್ ಇವತ್ತೇ ಮಾಡಿಸೋಣ. ಕ್ಲಿಯರ್? ಒಂದು ವೇಳೆ ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸಿ ಆರ್ ಎ ಕಾಸ್ ಥೀಟಾ ಮೈನಸ್ ಬಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಇದೆ ಅಂದ್ಕೊಳ್ಳಿ. ಕ್ಲಿಯರ್? ಎಕ್ಸ್ ಇದೆ ಅಂದ್ಕೊಳ್ಳಿ. ಆಗ ಏನಾಗುತ್ತೆ? ಇಟ್ ಮೀನ್ಸ್ ಇದು 5, ಇದು 12,
ಕ್ಲಿಯರ್. ಇದೇನಾಗುತ್ತೆ ಆಗ 13 ಈ ಥರ ಅಂದ್ಕೊಳ್ಳಿ. ಕ್ಲಿಯರ್. ಒಂದು ವೇಳೆ ಆಗ ಏನಾಗುತ್ತೆ ಅಂದರೆ ನೋಡಿ, ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ, 2 ಸೈಡ್ಸು ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್. ಬೋತ್ ಸೈಡ್ಸು ಆಗ ಇದೇನಾಗುತ್ತೆ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್. ಪ್ಲಸ್ 2 ಸೈನ್ ತೀಟಾ ಕಾಸ್ ತೀಟಾ 2 ಸೈನ್ ಎ ತೀಟಾ ಟು ಎ ಸೈನ್ ತೀಟಾ ಕಾಸ್ ತೀಟಾ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಲ್ವಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತೊಗೊಂಡು ಬಂದಿದ್ವಿ. ಇದನ್ನು ಒಂದು ವೇಳೆ ತಂದಿದ್ವಿ ಅಂದ್ಕೊಳ್ಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗೇನಾಗುತ್ತೆ ಸರ್ ಎ ಸ್ಕ್ವೇರ್ ಸೈನ್ ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್. ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಮೈನಸ್ 2 ಎ ಕಾಸ್ ಸ್ಕ್ವೇರ್ ತೀಟಾ ಆರ್ ಕಾಸ್ ಸ್ಕ್ವೇರ್ ತೀಟಾ ಎ ಇಂಟು ಸೈನ್ ಸ್ಕ್ವೇರ್ ತೀಟಾ ಎ. ಸರಿ ಕಾಸ್ ತೀಟಾ ಸ್ಕ್ವೇರ್ ಅಲ್ಲಲ್ಲ 2ab ಸೈನ್ ತೀಟಾ ಎ ಆರ್ 2a ಸೈನ್ ತೀಟಾ. ಕ್ಲಿಯರ್. ಒಂದು ವೇಳೆ ಇದನ್ನ ಎರಡನ್ನೂ ಪ್ಲಸ್ ಮಾಡಿದ್ವಿ ಅಂದ್ಕೊಳ್ಳಿ, ಕ್ಲಿಯರ್. ಪ್ಲಸ್ ಮಾಡಿದ್ರೆ ಆಗ ಏನಾಗುತ್ತೆ ಸರ್ ಅಲ್ವಾ. ಸೊ ಇದು ಸೇಮ್ ಬಂತು. ಕ್ಲಿಯರ್. ಇದು ಸೇಮ್ ಬಂತು. ಸೊ ಇಲ್ಲಿ ಪ್ಲಸ್ಸು ಮೈನಸ್ ಇದೆ ಸರ್, ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್. ಒಂದು ವೇಳೆ ನಾವು ಇದು ಮಾಡಿದ್ವಿ ಅಂದ್ಕೊಳ್ಳಿ ಸರ್, ಆಗ ಏನಾಗುತ್ತೆ ಅಲ್ವಾ, ಪ್ಲಸ್ 2 ಸೈನ್ ತೀಟಾ ಕಾಸ್ ತೀಟಾ ಮೈನಸ್ 2 ಕಾಸ್ ತೀಟಾ ಸೈನ್ ತೀಟಾ ಏನಾಗುತ್ತೆ ಸರ್ ಕ್ಯಾನ್ಸಲ್ ಆಯಿತು. ಆಗಿನ್ನು ಏನು ಉಳಿತು ಸರ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ. ಎ ಸ್ಕ್ವೇರ್ ಸೈನ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್. ಒಂದು ವೇಳೆ ಇಲ್ಲಿ ಎ ಸ್ಕ್ವೇರ್ ಕಾಮನ್ ತೆಗೆದಿದ್ವಿ ಅಂದ್ಕೊಳ್ಳಿ. ಕ್ಲಿಯರ್. ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಬರೀತೀನಿ ನೋಡಿ, ಪ್ಲಸ್ ಇದು ಬರ್ಕೊಳ್ಳಿ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್. ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ. ಕ್ಲಿಯರ್. ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನಾವು ಇಲ್ಲಿ ಏನು ಮಾಡಿದ್ವಿ ಸರ್ ಈಕ್ವೇಷನ್ 1 ಕ್ಲಿಯರ್, ಈಕ್ವೇಷನ್ 2 ಸ್ಕ್ವೇರ್ ಮಾಡಿ ಪ್ಲಸ್ ಮಾಡಿದ್ವಿ. ಕ್ಲಿಯರ್. ಪ್ಲಸ್ ಮಾಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಈಸಿಯಾಗಿ ನಾನು ಡೈರೆಕ್ಟ್ ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಡೈರೆಕ್ಟ್ ಶಾರ್ಟ್ ಟ್ರಿಕ್ ಹೇಳ್ಕೊಡ್ಬೇಕಂದ್ರೆ ಥಿಯರಿ ಕಂಪ್ಲೀಟಾಗಿ ಅರ್ಥ ಆಗಬೇಕು. ಕ್ಲಿಯರ್. ಆಗ ಏನಾಗುತ್ತೆ ಅಂದರೆ ಇಲ್ಲೊಂದು ವೇಳೆ ಎ ಕಾಮನ್ ತೆಗೆದಿದ್ವಿ ಅಂದ್ಕೊಳ್ಳಿ, ಎ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಬರುತ್ತೆ. ಕ್ಲಿಯರಾ. ಸೊ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಕ್ಲಿಯರ್ ಸೈನ್ ಸ್ಕ್ವೇರ್ ತೀಟಾ ಉಳಿತು, ಕಾಸ್ ಸ್ಕ್ವೇರ್ ತೀಟಾ ಉಳಿತು. ಪ್ಲಸ್ ಬಿ ಸ್ಕ್ವೇರ್ ಕಾಮನ್ ತೆಗೆದಿದ್ವಿ ಅಂದ್ಕೊಳ್ಳಿ, ಆಗ ಏನು ಉಳಿತು ಸರ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಉಳಿತು. ಕ್ಲಿಯರ್. ಸೊ ಆಗೇನಾಗುತ್ತೆ ಸರ್ ಸಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಲಿಯರ್. ನಾವು ಒಂದು ಐಡೆಂಟಿಟಿ ಹೇಳಿದ್ವಿ. ಏನು ಹೇಳಿದ್ವಿ ಸರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ವಿ ಸರ್ 1 ಅಂತ ಹೇಳಿದ್ವಿ. ಕ್ಲಿಯರ್. ಸೊ ಹಾಗಾದರೆ ಇದು 1 ಆಯಿತು. ಕ್ಲಿಯರ್. ಇದು ಸಹ 1 ಆಯಿತು. ಕ್ಲಿಯರ್. ಸೊ ಎ ಸ್ಕ್ವೇರ್ ಇಂಟು 1 ಎ ಸ್ಕ್ವೇರ್. ಕ್ಲಿಯರ್. ಎ ಸ್ಕ್ವೇರ್ ಆಯಿತು. ಇದು ಪ್ಲಸ್ ಬಿ ಸ್ಕ್ವೇರ್ ಇಂಟು 1 ಬಿ ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಲಿಯರ್. ಒಂದು ವೇಳೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್. ಎಕ್ಸ್ ಸ್ಕ್ವೇರ್ ನಮಗೆ ಎಕ್ಸ್ ಸ್ಕ್ವೇರ್ ಬೇಕು ಅಂದ್ಕೊಳ್ಳಿ, ಸಿ ಈ ಕಡೆ ಬರಬೇಕಂದ್ರೆ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಕ್ಲಿಯರ್. ಸೊ ಆಗೇನಾಗುತ್ತೆ ಸರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಓನ್ಲಿ ಎಕ್ಸ್ ಬೇಕು ಅಂದ್ಕೊಳ್ಳಿ, ಆಗೇನಾಗುತ್ತೆ ಇದು ರೂಟ್ ಆಗುತ್ತೆ. ಡೈರೆಕ್ಟ್ ಶಾರ್ಟ್ ಟ್ರಿಕ್. ಕ್ಲಿಯರ್. ಎಕ್ಸ್ ವ್ಯಾಲ್ಯೂ ಬೇಕಂದರೆ ಎ ಸ್ಕ್ವೇರ್ ಇಟ್ ಮೀನ್ಸ್ 5 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಟ್ ಮೀನ್ಸ್ 12 ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ 30 ಸ್ಕ್ವೇರ್ 169 ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಬಂತು. ಕ್ಲಿಯರ್. ಈ ಥರ ಇದು ಥಿಯರಿ ಅರ್ಥ ಆಗಬೇಕಲ್ವಾ. ಸೊ ಡೈರೆಕ್ಟ್ ಶಾರ್ಟ್ ಟ್ರಿಕ್ ಬಂದುಬಿಟ್ಟು ಇದು ಡೈರೆಕ್ಟ್ ಶಾರ್ಟ್ ಟ್ರಿಕ್. ಕ್ಲಿಯರ್. ಸೊ ಇವತ್ತಿನ ಒಂದು ಸೆಷನಲ್ಲಿ 2 ಪಾಯಿಂಟ್ಸನ್ನು ಹೇಳಿದ್ದೀನಿ. ಕ್ಲಿಯರ್. ಒಂದು ಬೇಸಿಕ್ ರೇಷಿಯೋಸ್, ಇನ್ನೊಂದು ಬೇಸಿಕ್ ಐಡೆಂಟಿಟೀಸ್. ನಾಳೆ ಒಂದು ಸೆಷನಲ್ಲಿ ನಾವು ಟ್ರಿಗ್ನೋಮೆಟ್ರಿ ಟೇಬಲನ್ನು ನೋಡಿಬಿಟ್ಟು ಕ್ಲಿಯರ್ ಕ್ವಶನ್ಸ್ ಇದ್ದಾವೆ, ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಕ್ಲಿಯರ್. ಸೊ ನೋಡಿ, ಒಂದು ವೇಳೆ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಇಲ್ಲೇ ನೋಡಿ ಕಾಟ್ ತೀಟಾ ಅಲ್ವಾ. ಕಾಟ್ ತೀಟಾ ಅಂದರೆ ಏನು ಸರ್ ಬಿ/ಪಿ. ಬಿನ ವ್ಯಾಲ್ಯೂ 12, ಪಿನ ವ್ಯಾಲ್ಯೂ 5. ಟ್ರಿಪ್ಲೆಟ್ ಸರ್ ಎಚ್ 5 12, ಇನ್ನೊಂದು ಟ್ರಿಪ್ಲೆಟ್ ಆದ ಸರ್ 13. ಸೊ ನಮ್ಗೆ ಏನು ಬೇಕು ಸರ್ ಸೆಕ್ ತೀಟಾ ಅಂದರೆ ಏನು ಸರ್ ಅಲ್ವಾ ಕಾಸ್ ತೀಟಾ ಅಂದ್ರೆ ಏನು ಸರ್ ಬಿ/ಎಚ್. ಹಾಗಾದರೆ h/b. ಕ್ಲಿಯರ್. h/b. ಎಚ್ ಅಂದರೆ ಏನು ಸರ್ 13, ಬಿ ಅಂದರೆ ಏನು ಸರ್ 12. ಹಾಗಾದ್ರೆ 13/12 ದಟ್ ಈಸ್ ಈಕ್ವಲ್ ಟು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ನೋಡಿ ಈ ಥರ ಸಿಂಪಲಾಗಿ ಡೈರೆಕ್ಟಾಗಿ ಬಂದುಬಿಡ್ತಾವೆ. ನಾವು ಒಂದು ಸಲ 2 ಟೈಮ್ಸ್ ನೋಡ್ಕೊಂಡಿದ್ದು ಅಂದರೆ ಡೈರೆಕ್ಟಾಗೆ ಬರುತ್ತೆ ಅಲ್ವಾ.
ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ 5 tan theta is equal to ಕ್ಲಿಯರ್. ಸೊ tan theta is equal to 4 5 ಇರೋದಕ್ಕೆ ಕೊಡೋದ್ರೆ ಏನು ಸರ್ ಬೈ 5 ಕ್ಲಿಯರ್ ಬೈ 5. ಏನು ಕೇಳಿದರೆ 3 sin theta minus 2 cos theta ಕ್ಲಿಯರ್. 2 sin theta 3 cos theta ಪ್ಲಸ್ 2 sin theta ಪ್ಲಸ್ 3 cos theta ಅಲ್ವಾ. ಸೊ ಅಲ್ಲಿ ಬೈ ಇದು ಬೈ ಓಕೆ. ಸೊ tan theta ಅಂದರೆ ಏನು ಸರ್ sin theta ಬೈ cos theta. ಸೊ sin theta ವ್ಯಾಲ್ಯೂ 4 cos theta ವ್ಯಾಲ್ಯೂ 5 ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಅಲ್ವಾ. ಸೊ 3 sin theta ವ್ಯಾಲ್ಯೂ ಎಷ್ಟು ಸರ್ 4 ಮೈನಸ್ 2 cos theta ವ್ಯಾಲ್ಯೂ ಎಷ್ಟು ಸರ್ 5 ಡಿವೈಡೆಡ್ ಬೈ ಇದು ಡಿವೈಡ್ ಬೈ ಓಕೆನಾ. ಸೊ 2 sin theta ವ್ಯಾಲ್ಯೂ ಎಷ್ಟು ಸರ್ 4 ಪ್ಲಸ್ 3 cos theta ವ್ಯಾಲ್ಯೂ ಎಷ್ಟು ಸರ್ 5 ಕ್ಲಿಯರ್. ಸೊ 3 into 4 12 minus 10 that is equal to 2 divided by 2 into 4 8 plus 3 into 5 15 8 plus 15 23 2 by 23 is the correct answer for the question number 2 ಕ್ಲಿಯರ್. 2 ಸಿಂಪಲ್ ಆಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಥಿಯರಿನ 2 times ನೋಡಿ, ನಾಳೆ ಕ್ಲಾಸ್ ಮಾಡಿ ನಮಗಿಂತ ಮುಂಚೆ ನೀವೇ ಮಾಡ್ಕೊಂಡು ಹೋಗಿರ್ತೀರ ಡೆಫಿನೆಟ್ಲಿ, ಇದು ಗ್ಯಾರಂಟಿ ಕ್ಲಿಯರ್. ಸೊ ಸೇಮ್ sec theta ಅಂದರೆ ಏನು ಸರ್ h by b h ಸರ್ 17 b ಎಷ್ಟು ಸರ್ 8 ಕ್ಲಿಯರ್. ಸೊ ನಮಗೇನು ಬೇಕು ಸರ್ p ಬೇಕು ಅಲ್ವಾ. p ಬೇಕಂದ್ರೆ ಏನು ಸರ್ 17 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಅದೇ ಬರುತ್ತೆ. ಆರ್ ಡೈರೆಕ್ಟ್ ಟ್ರಿಪ್ಲೆಟ್ 8 15 17 ಈ ವ್ಯಾಲ್ಯೂ ಪುಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 34 ಇಂಟು ಸೈನ್ ಥೀಟಾ ಅಂದರೆ ಏನು ಸರ್ p by b ಸರ್ p by h ಅಲ್ವಾ. p ಅಂದರೆ ಎಷ್ಟು ಸರ್ 15 h ಅಂದರೆ ಎಷ್ಟು ಸರ್ 17 ಪ್ಲಸ್ 15 ಇಂಟು ಕಾಟ್ ಥೀಟಾ ಅಂದರೆ ಸರ್ ಬಿ ಪಿ ಅಂದರೆ 8 ಇಂಟು 15 8/15 ಡಿವೈಡೆಡ್ ಬೈ ಕ್ಲಿಯರ್ 68 ಇಂಟು ಕಾಸ್ ಥೀಟಾ ಅಂದರೆ ಏನು ಸರ್ ಬಿ ಬೈ ಎಚ್ ಅಂದರೆ 8/17 ಮೈನಸ್ 16 ಇಂಟು ಕ್ಲಿಯರ್ 16 ಇಂಟು ಟ್ಯಾನ್ ಥೀಟಾ ಅಂದರೆ ಸರ್ ಪಿ ಬಿ ಅಂದರೆ 15/8 ಮಾಡಿದ್ದೀವಿ ಅಂದ್ಕೊಳ್ಳಿ ಕ್ಲಿಯರ್. ಕ್ಯಾನ್ಸಲ್ ಆಗುತ್ತಾ ಸರ್ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ 17 1 17 2 15 ಕ್ಯಾನ್ಸಲ್. ಸೊ 30 + 8 ದಟ್ ಈಸ್ ಈಕ್ವಲ್ ಟು 38 ಮೇಲೆ 38 ಬಂತು ನ್ಯೂಮರೇಟ್ರ್. ಇದು 17 1 17 4 ಕ್ಲಿಯರಾ. 17 1 17 4 ಎಷ್ಟು ಸರ್ 68 ಮೈನಸ್ 8 1 8 2 ಕ್ಲಿಯರ್ 8 1 8 2 ಸೊ 2 into 15 30 ಆಯಿತು. 4 into 8 32 ಆಯಿತು. 32 ಮೈನಸ್ 30 ಕ್ಲಿಯರ್ 32 ಮೈನಸ್ 32 ಏನು ಬಂದು ಗೊತ್ತಾ 4 into 8 32 ಮೈನಸ್ 2 into 15 ಎಷ್ಟು ಸರ್ 30 ಅಲ್ವಾ. ಸೊ 32 ಮೈನಸ್ 30 ದಟ್ ಈಸ್ ಈಕ್ವಲ್ ಟು 2 ಅಲ್ವಾ. 2 1 2 19 2 1 2 19 ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 3 ಕ್ಲಿಯರ್. ಸೊ ನೋಡಿ 5 tan theta ಈಸ್ ಈಕ್ವಲ್ ಟು 4 ಅಲ್ವಾ. ಸೊ tan theta ಏನಾಗುತ್ತೆ ಸರ್ 4/5. ಸೊ ಅವಾಗ tan theta ಅಂದ್ರೆ ಏನು ಸರ್ sin theta ಬೈ cos theta. ಸೊ sin theta ಏನಾಗುತ್ತೆ ಸರ್ 4 cos theta ಏನು ಸರ್ 5 ಕ್ಲಿಯರ್. ಸೊ 5 sin theta 5 ಇಂಟು sin theta ಅಂದ್ರೆ ಏನು ಸರ್ 4 ಅಲ್ವಾ. ಇಲ್ಲಿ 4 ಕ್ಲಿಯರ್ ಮೈನಸ್ 3 ಇಂಟು cos theta ಮೀನ್ಸ್ 5 ಡಿವೈಡೆಡ್ ಬೈ 5 into sin theta means 4 plus 2 into cos theta means 5 clear. 20 minus 15 5 divided by 5 to 4 20 plus 10 30 clear. So 5/30 that is equal to 1/6 option ಇದೆಯಾ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ಲಿಯರ್. ನಮಗೆ ಕ್ಯಾಲ್ಕುಲೇಷನ್ ಇನ್ನೂ ಕಮ್ಮಿ ಮಾಡಬೇಕಂದ್ರೆ ಕ್ಲಿಯರ್. ಸೊ ಸೈನ್ ಥೀಟಾ ಅಂದರೆ ಎಷ್ಟು ಸರ್ 4 ಡೈರೆಕ್ಟ್ ಇಲ್ಲೇ ಪುಟ್ ಮಾಡಿ 20 ಕ್ಲಿಯರ್. ಇಲ್ಲಿ 5 ಪುಟ್ ಮಾಡಿ 20 ಮೈನಸ್ 5 ಅಲ್ಲ ಡೈರೆಕ್ಟಾಗಿ ಮಾಡ್ಬೋದು. ಅಂದರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಓಕೆನಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು 3/4 ಕ್ಲಿಯರ್. ಸೊ ನಮಗೇನು ಬೇಕು ಸರ್ 16 cos square theta plus tan square theta p by h
ಕ್ಲಿಯರ್. ಸೊ ಇದು ಪಿ ಅಂದ್ಕೊಳ್ಳಿ 3, ಎಚ್ ಅಂದ್ಕೊಳ್ಳಿ 4. ನಮಗೇನು ಬೇಕು ಸರ್? ಬಿ ಬೇಕಂದರೆ 4 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ರೂಟ್. ಕ್ಲಿಯರ್. 16 ಮೈನಸ್ 9 ದಟ್ ಈಸ್ ಈಕ್ವಲ್ ಟು ರೂಟ್ 7. ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್? ರೂಟ್ 7 ಬಂತು. ನಮಗೇನು ಬಂತು ಸರ್? ಬಿ ವ್ಯಾಲ್ಯೂ ರೂಟ್ 7 ಬಂತು. ಕ್ಲಿಯರ್. ಸೊ ಬಿ ವ್ಯಾಲ್ಯೂ ರೂಟ್ 7 ಬಂತು. ಓಕೆನಾ? ಪಿ ವ್ಯಾಲ್ಯೂ 3, ಎಚ್ ವ್ಯಾಲ್ಯೂ 4, ಬಿ ವ್ಯಾಲ್ಯೂ ರೂಟ್ 7. ಸೊ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿ ಬರುತ್ತೆ ಆನ್ಸರ್. ಓಕೆನಾ? 16 ಇಂಟು ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಎಚ್ ಬೈ ಬಿ ಬೈ ಎಚ್ ಅಲ್ವಾ? ಬಿ ಎಷ್ಟು? ರೂಟ್ 7. ರೂಟ್ 7 ಬೈ 4 ಹೋಲ್ ಸ್ಕ್ವೇರ್. ಕ್ಲಿಯರ್. ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೀನ್ಸ್ ಪಿ ಬೈ ಬಿ. ಪಿ ಮೀನ್ಸ್ 3 ಸ್ಕ್ವೇರ್ ಬೈ ರೂಟ್ 7 ಸ್ಕ್ವೇರ್ ಆರ್ ಹೋಲ್ ಸ್ಕ್ವೇರ್ ಮಾಡಿದ್ರು ಬರುತ್ತೆ. ಕ್ಲಿಯರ್. ಸೊ 16 ಇಷ್ಟೇನಾ? 16 ಇಂಟು ರೂಟ್ 7 ಸ್ಕ್ವೇರ್ 7 ಬೈ 4. ಸೊ 4 ಸ್ಕ್ವೇರ್ 16 ಅಲ್ವಾ? 16 ಕ್ಯಾನ್ಸಲ್. ಪ್ಲಸ್ 3 ಸ್ಕ್ವೇರ್ 9 ಬೈ 7. ಕ್ಲಿಯರ್. 9 ಬೈ 7 ಹೇಗೆ ಸರ್? ರೂಟ್ 7 ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ 7 ಉಳಿತು. ಸೊ 7 ಪ್ಲಸ್ 9 ಬೈ 7 ದಟ್ ಈಸ್ ಈಕ್ವಲ್ ಟು 49 ಪ್ಲಸ್ 9 58 ಇದೆಯಾ? ಸೊ ಒಂದೇ ಆಪ್ಷನಲ್ಲಿದೆ 58 ಬೈ 7. ಎಷ್ಟು ಸರ್? 58 ಬೈ 7. ಕ್ಲಿಯರ್. ಎವ್ರಿವನ್ ಗಾಟ್ ಇಟ್? ಎಸ್ ಸರ್, ಗಾಟ್ ಇಟ್. ಇದು ಮಾಡೋಣ. ಓಕೆನಾ? ಸೊ ನೋಡಿ, ಇದು ನಿಮ್ಗೆ ಇಂಟ್ ಕೊಡ್ತೀನಿ ಮಾಡಿ. ಟ್ಯಾನ್ ಎ ಇಸ್ ಈಕ್ವಲ್ ಟು 1. ಟ್ಯಾನ್ ಎ ಮೀನ್ಸ್ ಪಿ ಬೈ ಬಿ ಅಲ್ವಾ? ಸೊ ಪಿ ವ್ಯಾಲ್ಯೂ 1 ಅಂದರೆ ಬಿ ವ್ಯಾಲ್ಯೂ 1 ಅಂದರೆ ಸೊ ಎಚ್ ವ್ಯಾಲ್ಯೂ ಏನು ಸರ್? ರೂಟ್ 2 ಆಗುತ್ತೆ ಅಲ್ವಾ? ಸೊ ನಾವು ಅವ್ರೇನು ಕೇಳಿದರೆ ಸಮ್ ಆಫ್ ಆಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ. 6 ಯಾವ್ಯಾವ ಸರ್? ಸೈನ್ ತೀಟಾ, ಕಾಸ್ ತೀಟಾ, ಕ್ವಾಡ್ ತೀಟಾ, ಕೊಸೆಕ್ ತೀಟಾ, ಟ್ಯಾನ್ ತೀಟಾ ಅಲ್ವಾ? ಸೊ ಎಲ್ಲ ತೀಟಾನು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ರೂಟ್ 5 ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ರೂಟ್ 5. ನಾನು ನಿಮ್ಗೆ ಹೇಳಿದ್ದಲ್ವ ಆಲ್ರೆಡಿ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ರೂಟ್ 5 ಅಂದರೆ ಪಿ ಬೈ ಬಿ ಅಲ್ವಾ? ಪಿ ವ್ಯಾಲ್ಯೂ ರೂಟ್ 5 ಅಂದರೆ ಬಿ ವ್ಯಾಲ್ಯೂ 1 ಅಂದರೆ. ಕ್ಲಿಯರ್. ಸೊ ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ರೂಟ್ 6 ಆಗುತ್ತೆ. ಎಚ್ ವ್ಯಾಲ್ಯೂ ಏನಾಗುತ್ತೆ ಸರ್? ರೂಟ್ 6 ಆಗುತ್ತೆ. ಸೊ ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ ಅಲ್ವಾ? ಸೊ ಮಾಡಬೇಕಾ? ಮಾಡ್ತೀರಾ? ಮಾಡಿ. ಹೋಮ್ವರ್ಕ್ ತೊಗೊಳ್ಳಿ, ಆರಾಮಾಗಿ ಮಾಡಿ. ಕ್ಲಿಯರ್. ಸೇಮ್ ಇವೆಲ್ಲವೂ ಸಹ ಈಸಿ ಪ್ರಶ್ನೆಗಳು ಅಲ್ವಾ? ಓಕೆ, ಇಷ್ಟು ಇವತ್ತಿನ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಥಿಯರಿ, ಕಂಪ್ಲೀಟ್ ಅಲ್ಲ, ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಥಿಯರಿ ಇದೆ. ಇನ್ನು ಕ್ವಶನ್ಸ್ ಉಳಿದಿರೋ ಕ್ವಶನ್ಸ್ ಇನ್ನೂ ಸಹ ಆ್ಯಡ್ ಮಾಡಿ ಒಳ್ಳೊಳ್ಳೆ ಪ್ರಶ್ನೆಗಳು ಪ್ರೀವಿಯಸ್ ಇರೋದು ನಾನು ತೊಗೊಂಡು ಬರ್ತೀನಿ. ಕ್ಲಿಯರಾ? ಇವತ್ತಿನ ಒಂದು ಕ್ಲಾಸಲ್ಲಿ ಇಷ್ಟು ನೋಡಿ. ಯಾರೆಲ್ಲ ನೋಡ್ತಿದ್ರು ಅಲ್ವಾ, ಅವರೆಲ್ಲರೂ ಸಹ ನಮ್ಮ ಒಂದು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಂಟೆಂಟು ಫ್ರೀಯಾಗಿ ಸಿಗ್ತಿದೆ ಅಂದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಕ್ಲಿಯರ್. ಮತ್ತೆ ಒಳ್ಳೊಳ್ಳೆ ಸೆಷನಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.